ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್. ಗುಡ್ ಆಫ್ಟರ್ನೂನ್ ಮಕ್ಕಳೇ, ಎಲ್ರು ಹೇಗಿದ್ದೀರಾ? ಕೇಳಿಸ್ತಾ ಇದೆಯಾ ಮಾತಾಡೋದು? ಕೇಳತ್ತೆ ಅಲ್ವಾ? ಓಕೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ವೃತ್ತಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೊಂಡಿದ್ವಿ. ವೃತ್ತಗಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಅದೇ ರೀತಿ ವೃತ್ತಕ್ಕೆ ಸಂಬಂಧಿಸಿದಂತ ಪ್ರಮುಖ ಭಾಗಗಳನ್ನ ಅಭ್ಯಾಸ ಮಾಡಿದ್ವಿ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಏನ್ ಮಾಡೋಣ? ಎರಡನೇ ಪರಿಕಲ್ಪನೆ ಯಾವುದು? ಪ್ರಮೇಯವನ್ನ ನೋಡೋಣ. ಅದಕ್ಕೂ ಮೊದಲು ನಾವೇನ್ ಮಾಡೋಣ, ಒಂದು ಉದಾಹರಣೆಯನ್ನ ನೋಡೋಣ. ಸೊ ಅದರಲ್ಲಿ ನಾ ಈಗಾಗ್ಲೇ ವೃತ್ತದ ಭಾಗಗಳು ಯಾವ್ಯಾವ್ದು ಅಂತ ಹೇಳಿದ್ದೆ. ಸೊ ನೀವೇನ್ ಮಾಡ್ಬೇಕೀಗ, ಈ ಭಾಗಗಳನ್ನ ಒಂದೊಂದಾಗೆ ಹೆಸರಿಸ್ತಾ ಹೋಗ್ಬೇಕು ಮಕ್ಕಳೇ. ಓಕೆ, ಸೊ ನಾವೇನ್ ಮಾಡೋಣ, ಒಂದ್ಸಲ ಆ ಭಾಗಗಳನ್ನೆಲ್ಲ ಪುನರ್ ಮನನ ಮಾಡ್ಕೊಂಡು ಬರೋಣ. ಆಯ್ತಾ ಮಕ್ಕಳೇ? ಓಕೆ, ನೋಡಿ ಇಲ್ಲಿ ವೃತ್ತಕ್ಕೆ ಸಂಬಂಧಿಸಿದಂತೆ ಕೆಲವುಗಳನ್ನ ಹೆಸರಿಸಿ. ಇಲ್ಲಿ ನೋಡಿ, ಮೊದಲನೇದಾಗಿ ಓ ಇದೆ ಅಲ್ವಾ? ಸೊ ಓ ವೃತ್ತದ ಸ್ಥಿರ ಬಿಂದು. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ವೃತ್ತ ಕೇಂದ್ರ ಅಂತ ಹೇಳ್ತೇವೆ ಅಲ್ವಾ? ಹಾಗಾದ್ರೆ ಓ ಏನಾಯ್ತು? ಈ ಒಂದು ಚಿತ್ರಕ್ಕೆ ಸಂಬಂಧಿಸಿದಂತೆ ಓ ಏನಾಗತ್ತೆ ಮಕ್ಕಳೇ? ವೃತ್ತ ಕೇಂದ್ರ ಆಗತ್ತೆ ಅಲ್ವಾ? ಸೊ ಓ ಏನಾಗತ್ತೆ? ವೃತ್ತ ಕೇಂದ್ರ. ಅದೇ ರೀತಿ ಎ ಬಿ. ಸೊ ಎ ಬಿ ವೃತ್ತದಲ್ಲಿ ಎ ಬಿ ಯನ್ನ ಗಮನಿಸಿ. ನೋಡಿ, ವೃತ್ತದ ಮೇಲಿನ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡ. ಆ ರೇಖೆ ಏನಾಗ್ತಾ ಇದೆ ಮಕ್ಕಳೇ? ಕೇಂದ್ರದ ಮೂಲಕ ಹಾದು ಹೋಗ್ತಾ ಇದೆ. ಹಾಗಾದ್ರೆ ಇದನ್ನ ನಾವೇನಂತ ಹೇಳ್ತೇವೆ? ವೃತ್ತದ ವ್ಯಾಸ ಅಂತ ಹೇಳ್ತೇವೆ ಅಲ್ವಾ? ವೃತ್ತದ ಕೇಂದ್ರದ ಮೂಲಕ ಹೋಗುವ ಒಂದು ರೇಖೆಯನ್ನ ಏನಂತ ಹೇಳ್ತೇವೆ? ವ್ಯಾಸ. ಹಾಗಾದ್ರೆ ಇಲ್ಲಿ ಎ ಬಿ ಏನಾಗತ್ತೆ ಹೇಳಿ? ವೃತ್ತದ ವ್ಯಾಸ ಆಗತ್ತೆ ಅಲ್ವಾ? ಅದೇ ರೀತಿ ಎಂ ಎನ್. ಸೊ ಎಂ ಎನ್ ಏನಾಗಿದೆ ಹೇಳಿ? ವೃತ್ತದ ಛೇದಕ. ಸೊ ಇದೇನಾಗತ್ತೆ? ವೃತ್ತದ ಛೇದಕ ಆಗತ್ತೆ. ವೃತ್ತವನ್ನ ಎರಡು ಬಿಂದುಗಳಲ್ಲಿ ಏನಾಗ್ತಾ ಇದೆ? ಸಂಧಿಸ್ತಾ ಇದೆ. ಎ ಮತ್ತು ನೋಡಿ ಈ ಒಂದು ಬಿಂದು. ಮೇಡಮ್, ಹಾ ಎಸ್ ಹೇಳಿ. ಸ್ಲೈಡ್ಸ್ ಕಾಣತಿಲ್ರಿ? ಹೌದಾ, ಒಂದ್ ಸೆಕೆಂಡು. ಇವತ್ತು ಹೇಳಿದ್ದೆ ಇವಾಗ ಕಾಣುತ್ತಾ? ಹಾ, ಓಕೆ. ಸೊ ಇದೊಂದು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಲ್ಲಿ 3 ವೃತ್ತಗಳಿವೆ, ಅದೇ ರೀತಿ ಸರಳ ರೇಖೆ ಇದೆ. ಸೊ ಮೊದಲನೇ ಒಂದು ಚಿತ್ರವನ್ನ ಗಮನಿಸಿ ಮಕ್ಕಳೇ. ಇಲ್ಲಿ ಏನಿದೆ? ಒಂದು ರೇಖೆ. ಹಾ, ಏನಂದ್ರಿ? ಸ್ಲೈಡ್ ಕಾಣಿಲ್ರಿ, ಫಸ್ಟ್ ಲಿಂತ್ ಹೇಳ್ರಿ. ಒಂದ್ ಸೆಕೆಂಡ್. ಹಾ, ಇವಾಗ ಕಾಣುತ್ತಾ?
ನೋಡಿ ಇವಾಗ ಕಾಣ್ತಾ ಇದೆಯಾ? ಹೇಳ್ರಿ ಮೇಡಮ್. ಕಾಣತ್ತಾ? ಹೋ ರೀ, ಹಾ ಓಕೆ. ಅದು ಕಾಣತ್ತದ್ರಿ. ಫಸ್ಟ್ ಪ್ಲಿಂತ್ ರಿಪೀಟ್ ಮಾಡ್ರಿ. ಹಾ ಫಸ್ಟ್ ಇಂದ ಫಸ್ಟ್ ಇದನ್ನ ರಿಪೀಟ್ ಮಾಡ್ಬೇಕಾ? ಫಸ್ಟ್ ಪ್ಲಿಂತ್ ರಿಪೀಟ್ ಮಾಡ್ರಿ. ಫಸ್ಟ್ ಕ್ಲಾಸ್ ವೃತ್ತಗಳು ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾ? ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು ಅಥವಾ ಹೇಗೆ? ವೃತ್ತಗಳು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ನಲ್ವಾ ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ. ಸೊ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕಾ? ಹೋ ರೀ. ಓಕೆ. ಓಕೆ, ವೃತ್ತಗಳು ನೀವು ಈಗಾಗಲೇ ವೃತ್ತಗಳನ್ನ ಕಲ್ತಿದ್ದೀರಾ ಅಲ್ವಾ? ಸೊ ಹಿಂದಿನ ತರಗತಿಯಲ್ಲೆಲ್ಲ ವೃತ್ತಗಳನ್ನ ಅಭ್ಯಾಸ ಮಾಡಿದ್ದೀರಾ. ಈಗ ವೃತ್ತಗಳನ್ನ ನಾವು ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ನೋಡ್ತೇವೆ ಮಕ್ಕಳೇ? ಎಲ್ಲೆಲ್ಲಿ ನೋಡ್ತೇವೆ ವೃತ್ತಗಳನ್ನ? ಸಾಮಾನ್ಯವಾಗಿ ಗಡಿಯಾರಗಳನ್ನ ನೋಡ್ತೀರಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಗಡಿಯಾರವನ್ನ ನೋಡ್ತೀರಾ, ಸೊ ಅಲ್ಲಿ ವೃತ್ತಗಳನ್ನ ಗಮನಿಸ್ತೀರಾ. ಅದೇ ರೀತಿ ಬಳೆಗಳು, ಸೊ ಇವುಗಳನ್ನೆಲ್ಲ ವೃತ್ತಾಕಾರವಾಗಿರುತ್ತೆ. ಹಾಗಾದ್ರೆ ಗಣಿತದಲ್ಲಿ ಈ ವೃತ್ತಗಳನ್ನ ಯಾವ ರೀತಿ ವ್ಯಾಖ್ಯಾನಿಸ್ತೇವೆ ಮಕ್ಕಳೇ ಅಂತ ನೋಡೋಕ್ ಹೋದ್ರೆ, ವೃತ್ತ ಅಂತ ಏನ್ ಹೇಳತ್ತೆ? ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥವೇ ವೃತ್ತ. ಸೊ ನೋಡಿ, ಇಲ್ಲಿ ಒಂದು ಸ್ಥಿರ ಬಿಂದು ಇದೆ ಅಲ್ವಾ? ಸೊ ಈ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಬಿಂದುಗಳು ಚಲಿಸುತ್ತಿರುವ ಪಥವನ್ನ ಏನಂತ ಹೇಳ್ತೇವೆ ಮಕ್ಕಳೇ? ವೃತ್ತ ಅಂತ ಹೇಳ್ತೇವೆ. ಹಾಗಾದ್ರೆ ಈ ವೃತ್ತಗಳು ಎಷ್ಟು ಭಾಗಗಳನ್ನ ಒಳಗೊಂಡಿರತ್ತೆ? ಸಾಮಾನ್ಯವಾಗಿ 3 ಭಾಗಗಳನ್ನ ಒಳಗೊಂಡಿರತ್ತೆ. ಇಲ್ಲಿ ನೋಡಿ, ಕೆಂಪು ಬಣ್ಣದಿಂದ ಆವೃತ್ತವಾದದ್ದು ವೃತ್ತವಾದ್ರೆ, ಸೊ ಇಲ್ಲಿ ಈ ಒಂದು ಸಮತಲ ಅಂತ, ಈ ಹಸಿರು ಭಾಗ ಅಲ್ಲ, ಸೊ ಟೋಟಲ್ ಈ ಸಮತಲವನ್ನ ಏನಂತ ಹೇಳ್ತೇವೆ? ವೃತ್ತದ ಹೊರಭಾಗ ಅಂತ ಹೇಳ್ತೇವೆ. ಅದೇ ರೀತಿ ಈ ಕೆಂಪು ಬಣ್ಣದಿಂದ ಆವೃತ್ತವಾದ ಭಾಗ ವೃತ್ತವಾದರೆ, ಸೊ ಅದರ ಒಳಗಿನ ಭಾಗವನ್ನ ಏನಂತ ಹೇಳ್ತೇವೆ ಮಕ್ಕಳೇ? ವೃತ್ತದ ಒಳಭಾಗ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಈ ವೃತ್ತ ಏನಾಗಿರತ್ತೆ? 3 ಭಾಗಗಳನ್ನ ಒಳಗೊಂಡಿರತ್ತೆ. ಹಾಗಾದ್ರೆ ಇಲ್ಲಿ ವೃತ್ತದ ಪರಿಕಲ್ಪನೆಗಳು, ಇವತ್ತಿನ ತರಗತಿಯಲ್ಲಿ ನಾವು ಈ ವೃತ್ತಕ್ಕೆ ಸಂಬಂಧಪಟ್ಟ ಯಾವ ಯಾವ ಪರಿಕಲ್ಪನೆಗಳನ್ನ ಅಭ್ಯಾಸ ಮಾಡ್ತೇವೆ? ಮೊದಲನೇದಾಗಿ ವೃತ್ತದ ಭಾಗಗಳನ್ನ ತಿಳ್ಕೊಳ್ತೇವೆ. ಸೊ ಅದನ್ನ ನೀವು ಈಗಾಗಲೇ ಕಲ್ತಿದ್ದೀರಾ. ಅದೇ ರೀತಿ ಪ್ರಮೇಯ, ಈ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಮೇಯ, 2 ಪ್ರಮೇಯವನ್ನ ಅಭ್ಯಾಸ ಮಾಡ್ತೇವೆ ಮಕ್ಕಳೇ. ಸೊ ಇದಿಷ್ಟು ಈ ಒಂದು ವೃತ್ತಗಳಿಗೆ ಸಂಬಂಧಪಟ್ಟ ಪರಿಕಲ್ಪನೆಗಳು. ಓಕೆ, ಸೊ ಈಗ ನಾವೇನ್ ಮಾಡೋಣ? ವೃತ್ತದ ಭಾಗಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿ ನೋಡಿ, ಇಲ್ಲಿ ವೃತ್ತ ಅಲ್ವಾ? ಸೊ ಈ ವೃತ್ತದಲ್ಲಿ ಸ್ಥಿರ ಬಿಂದು, ಸೊ ಇದನ್ನ ಏನಂತ ಹೇಳ್ತೇವೆ ಮಕ್ಕಳೇ? ವೃತ್ತ ಕೇಂದ್ರ ಅಂತ ಹೇಳ್ತೇವೆ ಅಲ್ವಾ? ಸೊ ಸ್ಥಿರ ಬಿಂದು ಓ, ಸೊ ಇದೇನಾಗತ್ತೆ? ವೃತ್ತ ಕೇಂದ್ರ ಆಗತ್ತೆ ಮಕ್ಕಳೇ. ಅದೇ ರೀತಿ ಸ್ಥಿರ ಬಿಂದುವಿನಿಂದ ವೃತ್ತದ ಮೇಲಿನ ಬಿಂದು, ಸೊ ಓ ಮತ್ತು ಇದು ವೃತ್ತದ ಮೇಲಿನ ಬಿಂದು ಅಲ್ವಾ? ಸೊ ಇವುಗಳನ್ನ ಸೇರಿಸುವ ರೇಖಾಖಂಡವನ್ನ ಏನಂತ ಹೇಳ್ತೇವೆ ಮಕ್ಕಳೇ? ತ್ರಿಜ್ಯ ಅಲ್ವಾ? ಸ್ಥಿರ ಬಿಂದು ಮತ್ತು ವೃತ್ತದ ಯಾವುದಾದರೂ ಒಂದು ಬಿಂದು, ಸೊ ಇವುಗಳನ್ನ ಸೇರಿಸುವ ರೇಖಾಖಂಡವನ್ನ ಏನಂತ ಹೇಳ್ತೇವೆ ನಾವು? ತ್ರಿಜ್ಯ ಅಂತ ಹೇಳ್ತೇವೆ. ಅದೇ ರೀತಿ ಇಲ್ಲಿ ಸಿ ಅನ್ನೋದು ವೃತ್ತದ ಮೇಲಿನ ಬಿಂದು, ಡಿ ಅನ್ನೋದು ಕೂಡ ವೃತ್ತದ ಮೇಲಿನ ಬಿಂದು. ಸೊ ಈ ಒಂದು ಸಿಡಿ ರೇಖೆ ಏನಾಗುತ್ತೆ ಮಕ್ಕಳೇ? ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತಾ ಇದೆ. ಹಾಗಾದ್ರೆ ಇದನ್ನ ಏನಂತ ಹೇಳ್ತೇವೆ? ಹೇಳ್ತೀರಾ ಯಾರಾದ್ರೂ? ಯಾವುದು? ವ್ಯಾಸ ಅಲ್ವಾ? ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ರೇಖೆ ಅಲ್ವಾ? ಹಾಗಾದ್ರೆ ಸಿಡಿ ಏನಾಯ್ತು ಹೇಳಿ? ವೃತ್ತದ ವ್ಯಾಸ ಆಯ್ತು. ಅದೇ ರೀತಿ ಇ ಅನ್ನೋದು ವೃತ್ತದ ಮೇಲಿನ ಬಿಂದು, ಎಫ್ ಅನ್ನೋದು ಕೂಡ ವೃತ್ತದ ಮೇಲಿನ ಬಿಂದು. ಹಾಗಾದ್ರೆ ಎಫ್ ಏನಾಗತ್ತೆ ಹೇಳಿ? ಎಫ್ ಏನಾಗುತ್ತೆ? ವೃತ್ತದ
ಜ್ಯ ಆಗತ್ತೆ. ಎಸ್, ಇದೇನಾಗತ್ತೆ ಹೇಳಿ? ಜ್ಯ ಆಗತ್ತದೆ. ವೃತ್ತದ ಮೇಲಿನ ಯಾವುದಾದರೂ ಎರಡು ಬಿಂದುಗಳನ್ನ ಸೇರಿಸುವ ರೇಖೆಯನ್ನ ಏನಂತ ಹೇಳ್ತೇವೆ? ಜ್ಯ ಅಂತ ಹೇಳ್ತೇವೆ. ಬಟ್ ಇಲ್ಲಿ ವ್ಯಾಸ ಕೂಡ ವೃತ್ತದ ಮೇಲಿನ ಯಾವುದಾದರೂ ಎರಡು ಬಿಂದುಗಳನ್ನ ಸೇರಿಸುವ ರೇಖೆ. ಬಟ್ ಇಲ್ಲಿ ಏನಾಗ್ತಾ ಇರತ್ತೆ ಹೇಳಿ? ಇವು ಕೇಂದ್ರದ ಮೂಲಕ ಹಾದು ಹೋಗುತ್ತೆ. ಓಕೆ, ಸೊ ವ್ಯಾಸ ಮತ್ತು ಜ್ಯಾಗಿರುವ ಡಿಫ್ರೆನ್ಸ್. ಓಕೆ, ಸೊ ಇಲ್ಲಿ ನೀವೇನ್ ಅರ್ಥ ಮಾಡ್ಕೊಂಡ್ರಿ? ಒಂದು ವೃತ್ತ ಕೇಂದ್ರ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ, ಹಾಗೆ ತ್ರಿಜ್ಯ, ಅದೇ ರೀತಿ ವ್ಯಾಸವನ್ನ ಅರ್ಥ ಮಾಡ್ಕೊಂಡ್ರಿ, ಅದೇ ರೀತಿ EF ಅಂದ್ರೆ ಏನಾಯ್ತು? ಈ ವೃತ್ತದ ಜ್ಯ ಅಲ್ವಾ? ಅದೇ ರೀತಿ ನೋಡಿ, ಇಲ್ಲಿ ಈ ವೃತ್ತ ಈ ಕೆಂಪು ಬಣ್ಣದಿಂದ ಆವೃತವಾಗಿದೆ ಅಲ್ವಾ? ಸೊ ಇದನ್ನ ಏನಂತ ಹೇಳ್ತೇವೆ ಮಕ್ಕಳೇ? ವೃತ್ತ ಪರಿಧಿ. ವೃತ್ತದ ಪರಿಧಿ ಅಂತ ಹೇಳ್ತೇವೆ. ಅಂದ್ರೆ ವೃತ್ತ ಆವರಿಸಿರುವ ಭಾಗವನ್ನ ಏನಂತ ಹೇಳ್ತೇವೆ ನಾವು? ವೃತ್ತ ಪರಿಧಿ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಈ ವೃತ್ತ ಪರಿಧಿಯ ಒಂದು ಭಾಗ, ಸೊ ಇಲ್ಲಿ ನೋಡಿ, ಇಲ್ಲಿ ಕಪ್ಪು ಬಣ್ಣದಿಂದ ಆವೃತವಾಗಿದೆ ಅಲ್ವಾ? ಸೊ ಇದನ್ನ ಏನಂತ ಹೇಳ್ತೇವೆ? ಕಂಸ ಅಂತ ಹೇಳ್ತೇವೆ. ವೃತ್ತ ಪರಿಧಿಯ ಒಂದು ಭಾಗವನ್ನ ಏನಂತ ಹೇಳ್ತೇವೆ ನಾವು? ಕಂಸ ಅಂತ ಹೇಳ್ತೇವೆ. ಉದಾಹರಣೆಗೆ ಇಲ್ಲಿ ಇದಿಷ್ಟು ಭಾಗವನ್ನ ಗುರುತಿಸ್ತೇವೆ. ಇದನ್ನ PQ ಅಂತ ಹೆಸರಿಸಿದ್ರೆ, PQ ಏನಾಗಿದೆ ಮಕ್ಕಳೇ? ಈ ವೃತ್ತದ ಕಂಸವಾಗಿದೆ. ಇವುಗಳು ಏನಾಯ್ತು ಮಕ್ಕಳೇ? ಈ ವೃತ್ತದ ಪ್ರಮುಖ ಭಾಗಗಳು. ಓಕೆನಾ? ಹಾಗಾದ್ರೆ ವೃತ್ತದಲ್ಲಿ ಎಳೆಯಬಹುದಾದ ತ್ರಿಜ್ಯಗಳ ಸಂಖ್ಯೆ ಎಷ್ಟು ಮಕ್ಕಳೇ? ಹೇಳ್ತೀರಾ ಯಾರಾದ್ರೂ? ವೃತ್ತದಲ್ಲಿ ಎಳೆಯಬಹುದಾದ ತ್ರಿಜ್ಯಗಳ ಸಂಖ್ಯೆ ಎಷ್ಟು ತ್ರಿಜ್ಯಗಳನ್ನ ಎಳಿಬಹುದು? ಎಸ್, ವೃತ್ತದಲ್ಲಿ ಅಪರಿಮಿತ ಸಂಖ್ಯೆಯ ತ್ರಿಜ್ಯವನ್ನ ಎಳಿಬಹುದು ಅಲ್ವಾ? ಯಾಕಂದ್ರೆ ಇಲ್ಲಿ ನೋಡಿ, ಈ ವೃತ್ತ ಕೇಂದ್ರ O. ಸೊ ಇಲ್ಲಿ ವೃತ್ತ ಅಂದ್ರೇನು? ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುಗಳ ಪಥ. ಸೊ ಇವುಗಳ ಅಂತರ ಏನಾಗಿರುತ್ತೆ? ಎಲ್ಲವೂ ಸಮನಾಗಿರುತ್ತೆ. ಹಾಗಾದ್ರೆ ಇದೇನಾಯ್ತು ಹೇಳಿ? ಇವು ಎಲ್ಲವೂ ತ್ರಿಜ್ಯಗಳಾದವು ಅಲ್ವಾ? ಹಾಗಾದ್ರೆ ವೃತ್ತದಲ್ಲಿ ನಾವು ಅಪರಿಮಿತ ಸಂಖ್ಯೆಯ ತ್ರಿಜ್ಯಗಳನ್ನ ಎಳೆಯಬಹುದು. ಅದೇ ರೀತಿ ವ್ಯಾಸ ಮತ್ತು ತ್ರಿಜ್ಯಗಳ ನಡುವಿನ ಸಂಬಂಧ. ಸೊ ಈಗಾಗಲೇ ನೀವು ತ್ರಿಜ್ಯ ಅಂದ್ರೆ ಏನಂತ ತಿಳ್ಕೊಂಡ್ರಿ, ವ್ಯಾಸ ಅಂದ್ರೆ ಏನು ಅಂತ ಕೂಡ ತಿಳ್ಕೊಂಡ್ರಿ. ಸೊ ತ್ರಿಜ್ಯ ಅಂದ್ರೆ ಏನ್ ಹೇಳತ್ತೆ? ಸ್ಥಿರ ಬಿಂದುವಿನಿಂದ ವೃತ್ತದ ಮೇಲಿನ ಬಿಂದು, ಸೊ ಇವುಗಳ ನಡುವಿನ ಅಂತರವನ್ನ ಏನಂತ ಹೇಳ್ತೇವೆ? ತ್ರಿಜ್ಯ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ OA ಏನಾಗಿದೆ ಮಕ್ಕಳೇ? ತ್ರಿಜ್ಯ. ಅದೇ ರೀತಿ CB, ಸೊ ಇವುಗಳು ಏನಾಗುತ್ತೆ ಮಕ್ಕಳೇ? BC ಏನಾಗುತ್ತೆ? ಈ ಒಂದು ರೇಖೆ ಏನಾಗ್ತಾ ಇದೆ? ಕೇಂದ್ರದ ಮೂಲಕ ಹಾದು ಹೋಗ್ತಾ ಇದೆ. ಹಾಗಾಗಿ CB ಏನಾಗಿದೆ ಹೇಳಿ? ವ್ಯಾಸವಾಗಿದೆ ಅಲ್ವಾ? ಅದೇ ರೀತಿ OB ಏನಾಗತ್ತೆ? ಇಲ್ಲಿ OB ಯನ್ನ ಗಮನಿಸಿ. OB ಏನಾಗಿದೆ? ಇದು ತ್ರಿಜ್ಯ. ಅದೇ ರೀತಿ OC ಏನಾಗಿದೆ? ಇದು ಕೂಡ ತ್ರಿಜ್ಯವಾಗಿದೆ. ಹಾಗಾದ್ರೆ ಇಲ್ಲಿ ವ್ಯಾಸವನ್ನ ನಾನು OC ಪ್ಲಸ್ OB ಅಂತ ಬರೀತೇನೆ. ಸೊ OC ಏನಾಗಿದೆ ಹೇಳಿ? ತ್ರಿಜ್ಯ ಪ್ಲಸ್ OB ಕೂಡ ಏನಾಗತ್ತೆ ಹೇಳಿ? ತ್ರಿಜ್ಯವಾಗತ್ತೆ. ಸೊ ಇಲ್ಲಿ OB ಈಕ್ವಲ್ ಟು ಏನಾಗಿದೆ ಹೇಳಿ? 2 ಇಂಟು ತ್ರಿಜ್ಯ ಆಗಿದೆ ಅಂತ ಅರ್ಥ ಅಲ್ವಾ? ಹಾಗಾದ್ರೆ ಇಲ್ಲಿ ಈ ವ್ಯಾಸವನ್ನ ಆಂಗ್ಲ ಭಾಷೆಯಲ್ಲಿ ಏನಂತ ಹೇಳ್ತಾರೆ? ಡಯಾಮೀಟರ್ ಅಂತ ಹೇಳ್ತಾರೆ ಮಕ್ಕಳೇ. ಹಾಗಾದ್ರೆ ಡಯಾಮೀಟರ್ ಈಕ್ವಲ್ ಟು 2 ಇಂಟು ತ್ರಿಜ್ಯವನ್ನ ಏನಂತ ಹೇಳ್ತಾರೆ? ರೇಡಿಯಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನಿಲ್ಲಿ ಡಯಾಮೀಟರ್ ಈಕ್ವಲ್ ಟು ಏನಂತ ಬರಿಬಹುದು? 2 ಇಂಟು ರೇಡಿಯಸ್ ಅಂತ ಬರಿಬಹುದು. ಯಾಕೆ ಹೇಳಿ? ಈ ವ್ಯಾಸ ಏನಾಗಿರುತ್ತೆ ಹೇಳಿ? ತ್ರಿಜ್ಯದ 2 ಪಟ್ಟು ಇರುತ್ತೆ. ಹಾಗಾದ್ರೆ ತ್ರಿಜ್ಯ ವ್ಯಾಸದ ಏನಿರುತ್ತೆ?
ಅರ್ಧದಷ್ಟು ಇರುತ್ತೆ ಮಕ್ಕಳೇ. ಸೊ ಇವೇ ಏನು ಈ ವ್ಯಾಸ ಮತ್ತು ತ್ರಿಜ್ಯಗಳ ನಡುವಿನ ಸಂಬಂಧ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇಲ್ಲಿ ಓ ಎ, ಓ ಬಿ ಮತ್ತು ಓ ಸಿಗಳು ಏನಾಗುತ್ತೆ? ತ್ರಿಜ್ಯವಾಗತ್ತೆ. ಬಟ್ ಇಲ್ಲಿ ಬಿ ಸಿ ಅನ್ನೋದು ಏನ್ ಹೇಳಿ? ವ್ಯಾಸ. ಸೊ ಇಲ್ಲಿ ವ್ಯಾಸ ಏನಾಗ್ತಾ ಇದೆ? ತ್ರಿಜ್ಯದ 2 ಪಟ್ಟು ಇರತ್ತೆ. ಹಾಗಾಗಿ ನಾವೇನ್ ಹೇಳ್ಬೋದು? ಡಿ ಈಕ್ವಲ್ ಟು 2 ಇಂಟು ಆರ್ ಅಂತ ಬರೀಬಹುದು. ಇಲ್ಲ ಅಂದ್ರೆ ಆರ್ ಈಕ್ವಲ್ ಟು ಡಿ ಬೈ 2 ಅಂತ ಬರಿಬಹುದು. ಉದಾಹರಣೆಗೆ ನೋಡಿ, ಒಂದು ಉದಾಹರಣೆಯನ್ನ ತಗೊಳ್ತೇನೆ. ನೋಡಿ, ಇಲ್ಲಿ ಈ ಒಂದು ವೃತ್ತದ ತ್ರಿಜ್ಯ 4 ಸೆಂಟಿಮೀಟರ್ ಇದ್ದರೆ ಇದರ ವ್ಯಾಸ ಎಷ್ಟಾಗತ್ತೆ ಹೇಳಿ? ಈ ಒಂದು ವೃತ್ತದ ತ್ರಿಜ್ಯ 4 ಸೆಂಟಿಮೀಟರ್ ಇದ್ದರೆ ಈ ವೃತ್ತದ ವ್ಯಾಸ ಏನಾಗುತ್ತೆ ಹೇಳಿ? ತ್ರಿಜ್ಯದ 2 ಪಟ್ಟು ಅಲ್ವಾ? ಹಾಗಾದ್ರೆ ಇದೆಷ್ಟಾಗತ್ತೆ? 8 ಸೆಂಟಿಮೀಟರ್ ಆಗತ್ತೆ ಅಲ್ವಾ? ಹೌದು ಇಲ್ಲ? ಕೇಳ್ತಾ ಇದ್ಯಾ? ಅರ್ಥ ಆಯ್ತಾ? ಹಾ. ಸೊ ಇಲ್ಲಿ ತ್ರಿಜ್ಯ ಏನಾಗತ್ತೆ ಹೇಳಿ? ಈ ಒಂದು ವ್ಯಾಸದ ಅರ್ಧದಷ್ಟು ಇರುತ್ತೆ. ವ್ಯಾಸ ಏನಾಗತ್ತೆ? ತ್ರಿಜ್ಯದ 2 ಪಟ್ಟು. ಸೊ ಉದಾಹರಣೆಗೆ ಒಂದು ವೃತ್ತದಲ್ಲಿ ತ್ರಿಜ್ಯ 3 ಸೆಂಟಿಮೀಟರ್ ಇದ್ದರೆ ಅದರ ವ್ಯಾಸ ಏನಾಗತ್ತೆ ಹೇಳಿ? 6 ಸೆಂಟಿಮೀಟರ್ ಆಗತ್ತೆ. ಓಕೆನಾ? ಸೊ ಇವೇ ಈ ತ್ರಿಜ್ಯ ಮತ್ತು ವ್ಯಾಸಗಳ ನಡುವಿನ ಸಂಬಂಧ. ಓಕೆ. ಸೊ ನೆಕ್ಸ್ಟ್ ಇದನ್ನ ನಾನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳನ್ನ ಕಲಿಸುವಾಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಅಷ್ಟಾಗಿ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಸೊ ಮುಂದಿನದಕ್ಕೆ ಹೋಗೋಣ. ನೋಡಿ ಮಕ್ಕಳೇ, ಇಲ್ಲಿ 3 ಪ್ರಕರಣಗಳಿವೆ. ಮೊದಲನೆಯ ವೃತ್ತ ಮತ್ತು ಈ ಪಿ ಕ್ಯೂ ರೇಖೆಯನ್ನ ಗಮನಿಸಿ. ಸೊ ಇಲ್ಲಿ ಈ ವೃತ್ತಕ್ಕೆ ಮತ್ತು ಪಿ ಕ್ಯೂಗೆ ಯಾವುದಾದ್ರೂ ಸಾಮಾನ್ಯ ಬಿಂದುಗಳು ಕಾಣ್ತಾ ಇದೆಯಾ? ಈ ಮೊದಲನೆಯ ಪ್ರಕರಣದಲ್ಲಿ ಈ ವೃತ್ತ ಮತ್ತು ಪಿ ಕ್ಯೂ ರೇಖೆ. ಸೊ ಈ ಒಂದು ಪ್ರಕರಣದಲ್ಲಿ ಈ ಎರಡಕ್ಕೂ ಯಾವುದಾದರೂ ಸಾಮಾನ್ಯ ಬಿಂದು ಕಾಣ್ತಾ ಇದೆಯಾ ಮಕ್ಕಳೇ? ಹಾ, ಯಾವುದೇ ಸಾಮಾನ್ಯ ಬಿಂದುಗಳು ಕಾಣ್ತಾ ಇಲ್ಲ. ಹಾಗಾದ್ರೆ ನಾವು ಇಲ್ಲಿ ವೃತ್ತಕ್ಕೆ ಸಂಬಂಧಿಸಿದಂತೆ ಪಿ ಕ್ಯೂ ಅನ್ನೋದು ಏನಾಗತ್ತೆ ಮಕ್ಕಳೇ? ಛೇದಕವಲ್ಲದ ರೇಖೆ. ಪಿ ಕ್ಯೂ ಏನಾಗತ್ತೆ ಹೇಳಿ? ಛೇದಕವಲ್ಲದ ರೇಖೆ ಅಲ್ವಾ? ಓಕೆ. ಅದೇ ರೀತಿ ಎರಡನೆಯ ವೃತ್ತವನ್ನ ಗಮನಿಸಿ. ಸೊ ಇಲ್ಲೇನಾಗ್ತಾ ಇದೆ? ರೇಖೆ ಮತ್ತು ಈ ವೃತ್ತಕ್ಕೆ 2 ಸಾಮಾನ್ಯ ಬಿಂದುಗಳಿವೆ ಅಲ್ವಾ? ಸೊ ಎ ಮತ್ತು ಪಿ ಅಲ್ವಾ? ಸೊ 2 ಸಾಮಾನ್ಯ ಬಿಂದುಗಳನ್ನ ಕಾಣ್ತಾ ಇದ್ದೇವೆ. ಹಾಗಾದ್ರೆ ಈ ಒಂದು ಕೇಸ್ನಲ್ಲಿ ವೃತ್ತಕ್ಕೆ ಸಂಬಂಧಿಸಿದಂತೆ ಪಿ ಕ್ಯೂ ಏನಾಗತ್ತೆ ಹೇಳಿ? ಛೇದಕ ರೇಖೆ ಅಲ್ವಾ? ಹಾಗಾದ್ರೆ ಪಿ ಕ್ಯೂ ಏನಾಯ್ತು ಹೇಳಿ? ಛೇದಕ ರೇಖೆ ಆಯ್ತು. ಅದೇ ರೀತಿ ಮೂರನೆಯ ವೃತ್ತವನ್ನ ಗಮನಿಸಿ, ಈ ಒಂದು ರೇಖೆಯನ್ನ ಗಮನಿಸಿ. ಸೊ ಇಲ್ಲಿ ಈ ವೃತ್ತಕ್ಕೆ ಸಂಬಂಧಿಸಿದಂತೆ ಪಿ ಕ್ಯೂ ಏನಾಗ್ತಾ ಇದೆ? ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಸಾಮಾನ್ಯ ಬಿಂದುವನ್ನ ಕಾಣ್ತಾ ಇದ್ದೀವಿ. ಎ ಅನ್ನೋ ಒಂದು ಸಾಮಾನ್ಯ ಬಿಂದುವಲ್ಲಿ ಟಚ್ ಆಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ವೃತ್ತಕ್ಕೆ ಸಂಬಂಧಿಸಿದಂತೆ ಪಿ ಕ್ಯೂ ಅನ್ನೋದನ್ನ ಏನ್ ಹೇಳ್ಬೋದು ನಾವು? ಸ್ಪರ್ಶಕ. ಓಕೆ, ಸ್ಪರ್ಶಕ ರೇಖೆ ಅಂತ ಹೇಳ್ಬೋದು ಅಲ್ವಾ? ಸೊ ಇಷ್ಟೇ. ಛೇದಕವಲ್ಲದ ರೇಖೆ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಛೇದಕ ರೇಖೆ. ಸೊ ಇವುಗಳು ಏನಾಗತ್ತೆ? 2 ಬಿಂದುಗಳಲ್ಲಿ ಛೇದಿಸುತ್ತೆ. ಅದೇ ರೀತಿ ಸ್ಪರ್ಶಕ. ಸೊ ಕೇವಲ ಏನಾಗಿರುತ್ತೆ?
ಈ ವೃತ್ತಕ್ಕೆ ಮತ್ತು ಈ ರೇಖೆಗೆ ಕೇವಲ ಒಂದೇ ಒಂದು ಸಾಮಾನ್ಯ ಬಿಂದು ಇರುತ್ತೆ. ಹಾಗಾಗಿ ಇಲ್ಲಿ ಪಿ ಕ್ಯೂ ಏನಾಯ್ತು, ವೃತ್ತಕ್ಕೆ ಎಳೆದ ಸ್ಪರ್ಶಕ. ಓಕೆನಾ? ಸರಿ, ನೆಕ್ಸ್ಟ್ ಇಲ್ಲ ಮುಂದೆ ಪರಿಕಲ್ಪನೆ 2 ನೋಡೋಣ. ಸೊ ಎರಡನೇ ಪರಿಕಲ್ಪನೆ ಒಂದು ಪ್ರಮೇಯ ಬರುತ್ತೆ ಇಲ್ಲಿ. ಸೊ ಅದಕ್ಕೂ ಮೊದಲು ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿರುವಂತದ್ದೇ ಅದು. ಸೊ ಆ ಒಂದು ಅಂಶವನ್ನ ನೆನ್ಪು ಮಾಡ್ಕೊಂಡ್ರೆ ಇವತ್ತಿನ ಈ ಪ್ರಮೇಯವನ್ನ ಹೇಳ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಹಾಗಾಗಿ ನೋಡಿ, ಇಲ್ಲಿ ರೇಖೆಯ ಮೇಲಿರದ ಒಂದು ಬಿಂದುವಿನಿಂದ ಒಂದು ರೇಖೆಗೆ ಎಳೆಯಬಹುದಾದ ಕನಿಷ್ಠ ದೂರವೆಂದರೆ ಅದು ಅದರ ಲಂಬ ದೂರವಾಗಿರುತ್ತದೆ. ಸೊ ಏನ್ ಹೇಳುತ್ತೆ ಇಲ್ಲಿ, ಒಂದು ರೇಖೆಯ ಮೇಲಿರದ ಬಿಂದು. ನೋಡಿ, ಇಲ್ಲಿ ಒಂದು ಬಿಂದುವನ್ನ ಗುರುತಿಸ್ತೇನೆ. ಸೊ ಇದನ್ನ ಎ ಅಂತ ಹೆಸರಿಸ್ತೇನೆ. ಅದೇ ರೀತಿ ಒಂದು ರೇಖೆಯನ್ನ ಬರೀತೇನೆ. ಸೊ ಸಿ ಡಿ. ಸೊ ಇಲ್ಲಿ ಒಂದು ಬಿಂದುವನ್ನು ಗುರುತಿಸ್ತೇನೆ, ಪಿ ಕ್ಯೂ ಆರ್ ಎಸ್ ಟಿ ಯು. ಸೊ ಈಗ ನಾನೇನ್ ಮಾಡ್ತಾ ಇದ್ದೇನೆ, ಎ ಬಿಂದುವನ್ನ ಪಿ ಬಿಂದುವಿಗೆ ಸೇರಿಸ್ತೇನೆ. ಎಲ್ಲ ಬಿಂದುಗಳನ್ನ ಈ ರೇಖೆಯ ಮೇಲಿನ ಬಿಂದುವಿಗೆ ಸೇರಿಸ್ತಾ ಇದ್ದೇನೆ. ಓಕೆ. ಸೊ ಈಗ ಎ ಇಂದ ಪಿ ಗೆ ಇರುವ ಅಂತರ, ಎ ಇಂದ ಕ್ಯೂಗೆ ಇರುವ ಅಂತರ, ಎ ಇಂದ ಆರ್ ಗೆ ಇರುವ ಅಂತರ, ಎ ಇಂದ ಎಸ್ ಗೆ ಇರುವ ಅಂತರ, ಎ ಇಂದ ಟಿ ಗೆ ಇರುವ ಅಂತರ ಹಾಗೂ ಎ ಇಂದ ಯು ಗೆ ಇರುವ ಅಂತರವನ್ನ ಗಮನಿಸಿ ಮಕ್ಕಳೇ. ಸೊ ಇಲ್ಲಿ ಅತ್ಯಂತ ಹತ್ತಿರದ ದೂರ ಯಾವ್ದಾಗತ್ತೆ, ಎ ಇಂದ ಈ ಒಂದು ರೇಖೆಗೆ ಇರುವ ಅತ್ಯಂತ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಇವಲ್ಲ. ಸೊ ಕನಿಷ್ಠ ದೂರ ಯಾವುದು ಅಂತ ಹೇಳ್ತೀರಾ? ಈ ಒಂದು ಸರಳ ರೇಖೆಗೆ ಎ ಇಂದ ಇರುವ ಕನಿಷ್ಠ ದೂರ ಯಾವ್ದಾಗತ್ತೆ? ಎ ಇಂದ ಪಿ, ಎ ಇಂದ ಕ್ಯೂ, ಎ ಇಂದ ಆರ್, ಎ ಇಂದ ಎಸ್. ಸೊ ಇದರಲ್ಲಿ ಕನಿಷ್ಠ ದೂರ ಯಾವ್ದಾಯ್ತು ಈ ರೇಖೆಗೆ? ಎ ಇಂದ ಈ ಸರಳ ರೇಖೆಗೆ ಇರುವ ಕನಿಷ್ಠ ದೂರ ಯಾವ್ದಾಗತ್ತೆ ಹೇಳಿ? ಯಾವ್ದಾಗತ್ತೆ? ಎ ಎಸ್ ಅಲ್ವಾ? ಇದು ಶಾರ್ಟೆಸ್ಟ್. ಮತ್ತೆಲ್ಲ ಏನಿದೆ ನೋಡಿ, ನೋಡ್ಬೇಕಾದ್ರೆ ಗೊತ್ತಾಗ್ಬಿಡತ್ತೆ. ಸೊ ಇದೆಲ್ಲ ಡಿಸ್ಟೆನ್ಸ್ ಏನಿದೆ ಹೆಚ್ಚಾಗಿದೆ ಅಲ್ವಾ? ಹಾಗಾದ್ರೆ ಇದು ಏನಾಯ್ತು? ಎ ಎಸ್ ಅನ್ನೋದೇನಾಯ್ತು ಹೇಳಿ? ಕನಿಷ್ಠ ದೂರ ಆಯ್ತು. ಎ ಇಂದ ಈ ರೇಖೆಗೆ ಇರುವ ಕನಿಷ್ಠ ದೂರ ಆಯ್ತು. ಸೊ ಈ ಕನಿಷ್ಠ ದೂರ ಏನಾಗಿರತ್ತೆ ಮಕ್ಕಳ? ಯಾವಾಗ್ಲೂ ಅದರ ಲಂಬ ದೂರವಾಗಿರತ್ತೆ. ಅಂದ್ರೆ ಏನಾಗಿರತ್ತೆ? ಈ ಕೋನ ಯಾವಾಗ್ಲೂ ಏನಾಗಿರತ್ತೆ ಹೇಳಿ? 90 ಡಿಗ್ರಿ ಇರತ್ತೆ ಅಂತ ಈ ಒಂದು ವ್ಯಾಖ್ಯಾನ ಹೇಳತ್ತೆ ಮಕ್ಕಳೇ. ಹಾಗಾಗಿ ರೇಖೆಯ ಮೇಲಿರದ ಒಂದು ಬಿಂದುವಿನಿಂದ ಒಂದು ರೇಖೆಗೆ ಎಳೆಯಬಹುದಾದ ಕನಿಷ್ಠ ದೂರವೇ ಅದರ ಲಂಬ ದೂರವಾಗಿರುತ್ತದೆ. ಸೊ ಇದನ್ನ ನೀವು ಈಗಾಗಲೇ ಕಲ್ತಿದ್ದೀರಾ, 9th ಸ್ಟ್ಯಾಂಡರ್ಡ್ ಅಲ್ಲಿ ಬಂದಿದೆ. ಸೊ ಇದರ ಆಧಾರದ ಮೇಲೆ ನಾವು ಒಂದು ಪ್ರಮೇಯವನ್ನ ಸಾಲ್ವ್ ಮಾಡೋಣ ಮಕ್ಕಳೇ. ನೋಡಿ, ಪ್ರಮೇಯ 10.1. ಸೊ ಏನ್ ಹೇಳತ್ತೆ? ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ಓಕೆ, ಇಲ್ಲಿ ಈಗಾಗಲೇ ನೀವು ಸ್ಪರ್ಶಕ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ಸೊ ಕೇವಲ ಒಂದೇ ಒಂದು ಸಾಮಾನ್ಯ ಬಿಂದು, ವೃತ್ತ ಮತ್ತು ರೇಖೆಗೆ ಕೇವಲ ಒಂದೇ ಒಂದು ಸಾಮಾನ್ಯ ಬಿಂದುವಿರುತ್ತೆ ಅಂತ ತಿಳ್ಕೊಂಡಿದ್ದೀರಾ, ಸ್ಪರ್ಶಕ. ಸೊ ಇಲ್ಲಿ ಈ ಒಂದು ಪ್ರಮೇಯ ಏನ್ ಹೇಳತ್ತೆ ಮಕ್ಕಳೇ?
ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ. ನೋಡಿ, ಒಂದು ವೃತ್ತ, ಈ ವೃತ್ತಕಕ್ಕೆ ಇಲ್ಲೊಂದು ಬಿಂದುವನ್ನ ಗುರುತಿಸ್ತೇನೆ, ವೃತ್ತದ ಮೇಲಿನ ಬಿಂದು ಅಲ್ವಾ. ಸೊ ಇದನ್ನ ಪಿ ಅಂತ ಹೆಸರಿಸ್ತೇನೆ. ಸೊ ಇಲ್ಲಿ ಒಂದು ಸ್ಪರ್ಶಕವನ್ನ ಎಳಿತಾ ಇದ್ದೇನೆ. ಸೊ ಇಲ್ಲಿ ಪಿ ಅನ್ನೋದು ಏನಾಯ್ತು ಹೇಳಿ, ಸಾಮಾನ್ಯ ಬಿಂದು ಅಲ್ವಾ. ಹಾಗಾದ್ರೆ XY ಏನಾಗಿದೆ ಹೇಳಿ, ಈ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕ ಆಯ್ತು. ಈ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ನೋಡಿ ಮಕ್ಕಳೇ, ಈ ಒಂದು ವೃತ್ತಕ್ಕೆ O ಅನ್ನೋದೇನಾಯ್ತು, ವೃತ್ತ ಕೇಂದ್ರ ಅಲ್ವಾ. ಸೊ ಈ ವೃತ್ತ ಕೇಂದ್ರದಿಂದ ಈ ಸ್ಪರ್ಶಕ ಬಿಂದುವಿಗೆ ಒಂದು ತ್ರಿಜ್ಯವನ್ನ ಎಳಿತಾ ಇದ್ದೇನೆ. ಸೊ ಈ ತ್ರಿಜ್ಯವನ್ನ ಎಳೆದ್ರೆ ಇದು ಸ್ಪರ್ಶಕಕ್ಕೆ ಏನಾಗಿರುತ್ತೆ ಮಕ್ಕಳೇ, ಯಾವಾಗ್ಲೂ ಲಂಬವಾಗಿರುತ್ತೆ. ಸೊ ಇದನ್ನ ನಾವು ಪ್ರೂವ್ ಮಾಡ್ಬೇಕಾಗಿದೆ ಮಕ್ಕಳೇ. ಸೊ ಈಗ ಪ್ರೂವ್ ಮಾಡೋಣ. ಹೇಗೆ? ದತ್ತ ಕೊಟ್ಟಿರುವ ಅಂಶವನ್ನ ಬರ್ಕೊಳ್ಳೋಣ. ಏನ್ ಹೇಳುತ್ತೆ ಇಲ್ಲಿ, O ಕೇಂದ್ರದ ವೃತ್ತಕ್ಕೆ ಏನ್ ಮಾಡಿದ್ದೇವೆ, XY ಯು P ಬಿಂದು, P ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ. ಸೊ ಇದು ಕೊಟ್ಟಿರುವ ಅಂಶ ಅಲ್ವಾ. ಸೊ ಇದನ್ನ ನಾನು ಈ ಒಂದು ಡಯಾಗ್ರಾಮ್ ಅಲ್ಲಿ ತೋರಿಸ್ತಾ ಇದ್ದೇನೆ. ಓಕೆ, ಸೊ ನಾವೀಗ ಏನ್ ಹೇಳ್ಬೇಕಾಗಿದೆ, ಏನನ್ನ ಸಾಧಿಸಿ ತೋರಿಸ್ಬೇಕಾಗಿದೆ ಮಕ್ಕಳೇ, ಇವು ಲಂಬವಾಗಿರುತ್ತೆ. ಅಂದ್ರೆ ಈ ತ್ರಿಜ್ಯ OP ಅನ್ನೋದೇನಾಯ್ತು ಹೇಳಿ, ತ್ರಿಜ್ಯ ಅಲ್ವಾ. ಸೊ ಇದೇನಾಗತ್ತೆ, XY ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ. ಹಾಗಾಗಿ ಇಲ್ಲಿ ಸಾಧನೀಯ ಏನಾಯ್ತು ಹೇಳಿ, OP ಏನಾಗತ್ತೆ, XYಗೆ ಲಂಬವಾಗಿರುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಸೊ ನಾವೇನ್ ಮಾಡೋಣ, ಇಲ್ಲಿ ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ಳೋಣ. ಸೊ ಏನು, ಈ XY ನ ಮೇಲೆ, ಈ XY ನ ಮೇಲೆ Q ಅನ್ನೋ ಒಂದು ಬಿಂದುವನ್ನ ಗುರುತಿಸ್ತೇನೆ. ಓಕೆ, ಸೊ Q ಅಂತ ಹೆಸರಿಸ್ತಾ ಇದ್ದೇನೆ. ಒಂದು ಬಿಂದುವನ್ನ ಗುರುತಿಸ್ಕೊಂಡು ಅದನ್ನ Q ಅಂತ ಹೆಸರಿಸ್ತಾ ಇದ್ದೇನೆ. ನೆಕ್ಸ್ಟ್ ಏನ್ ಮಾಡ್ತೇನೆ ಅಂದ್ರೆ, OQ ಅನ್ನ ಸೇರಿಸ್ತೇನೆ. ಹೀಗೆ OQ ಅನ್ನ ಜಾಯಿನ್ ಮಾಡ್ತೇನೆ. ಸೊ OQ ಹೇಗೆ ಸೇರುತ್ತೆ, ಸೊ ಈ ಒಂದು ವೃತ್ತದ ಈ R ಬಿಂದುವಿನ ಮೂಲಕ ಛೇದಿಸ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಈ ಬಿಂದುವನ್ನ ಏನಂತ ಹೆಸರಿಸ್ತಾ ಇದ್ದೇನೆ, R. ಓಕೆ, ಸೊ ಇದು R ಆಗಿರಲಿ. ಸೊ ಈಗ ಏನ್ ಮಾಡ್ಬೇಕು ನಾವು, ಈ OP ತ್ರಿಜ್ಯ XY ಸ್ಪರ್ಶಕಕ್ಕೆ ಲಂಬವಾಗಿದೆ ಅನ್ನೋದನ್ನ ಹೇಳ್ಬೇಕಾಗಿದೆ ಮಕ್ಕಳೇ. ಸೊ ಈಗ ಸಾಧನೆ, ಚಿತ್ರದಲ್ಲಿ OR ಏನಾಗಿದೆ ಮಕ್ಕಳೇ, ವೃತ್ತದ ತ್ರಿಜ್ಯ. ಅದೇ ರೀತಿ OP ಕೂಡ ಏನಾಗುತ್ತೆ ಹೇಳಿ, ವೃತ್ತದ ತ್ರಿಜ್ಯವಾಗತ್ತೆ. ಹಾಗಾದ್ರೆ ಇಲ್ಲಿ OR ಏನಿದೆ ಮಕ್ಕಳೇ, OQ ಗಿಂತ ಚಿಕ್ಕದಾಗಿದೆ ಅಲ್ವಾ. ಸೊ ಅಬ್ಸರ್ವ್, ಗಮನಿಸಿ, ಇಲ್ಲಿ OR ಉದ್ದ ಏನಾಗಿದೆ, OQ ನಿಗಿಂತ ಚಿಕ್ಕದಾಗಿದೆ. ಹಾಗಾಗಿ ನಾನೇನಂತ ಬರೀತೇನೆ, OR ಲೆಸ್ ದೆನ್ OQ ಅಂತ ಬರೀತೇನೆ. ಸೊ ಅದೇ ರೀತಿ OP ಮತ್ತು OR ಗಳು ಏನು ಹೇಳಿ, ಒಂದೇ ವೃತ್ತದ ತ್ರಿಜ್ಯಗಳು ಅಲ್ವಾ. ಹಾಗಾಗಿ OR ಇಸ್ ಈಕ್ವಲ್ ಟು OP ಅಂತ ಬರೀತೇನೆ. ಯಾಕಂದ್ರೆ ಇವು ಒಂದೇ ವೃತ್ತದ ತ್ರಿಜ್ಯಗಳು. ಸೊ ಇಲ್ಲಿ OR ಈಕ್ವಲ್ ಟು OP ಆಗಿರೋದ್ರಿಂದ, ಸೊ ಇಲ್ಲಿ ನಾನು OP ಲೆಸ್ ದೆನ್ OQ ಅಂತ ಬರಿಬಹುದು. ಯಾಕಂದ್ರೆ ಇಲ್ಲಿ OR ಮತ್ತು OP ಗಳು ತ್ರಿಜ್ಯಗಳು ಆಗಿರೋದ್ರಿಂದ ಅವುಗಳ ಎರಡು ಅಳತೆಗಳು ಏನಾಗಿರುತ್ತೆ, ಸಮನಾಗಿರುತ್ತೆ. ಹಾಗಾಗಿ ನಾನು OR ನ ಬದಲು ಏನ್ ಬರ್ದಿದ್ದೀನಿ, OP. ಹಾಗಾದ್ರೆ OR ಲೆಸ್ ದೆನ್ OQ ಇದ್ರೆ OP ಕೂಡ ಏನಾಗುತ್ತೆ ಹೇಳಿ, ಲೆಸ್ ದೆನ್ OQ ನ ಆಗಿರುತ್ತೆ. ಸೊ ಇವು ಎಲ್ಲಾ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ ಹೇಳಿ, OP ಚಿಕ್ಕದಾಗಿರುತ್ತೆ. ಅಂದ್ರೆ ಇಲ್ಲಿ ಉದಾಹರಣೆಗೆ ನಾನು ಈ XY ಸ್ಪರ್ಶಕಕ್ಕೆ
ಸೊ ಇಲ್ಲೊಂದು ಬಿಂದುವನ್ನ ಗುರುತಿಸ್ತೇನೆ, ಇದನ್ನ ಎಸ್ ಅಂತ ಹೆಸರಿಸ್ತೇನೆ. ಸೊ ಈ ಓ ಎಸ್ ಅನ್ನ ಸೇರಿಸಿದಾಗ ಸೊ ಇಲ್ಲಿ ಟಿ, ಸೊ ಓ ಟಿ ಕೂಡ ಏನಾಗುತ್ತೆ ಹೇಳಿ, ಓ ಎಸ್ ಗಿಂತ ಚಿಕ್ಕದಾಗೆ ಇರತ್ತೆ. ಅದೇ ರೀತಿ ಇನ್ನೊಂದು ಬಿಂದುವನ್ನ ಗುರುತಿಸ್ತೇನೆ, ಇದನ್ನ ವಿ ಯು ಅಂತ ಹೆಸರಿದೆ. ಓ ಯು ಕೂಡ ಏನಾಗತ್ತೆ ಹೇಳಿ, ಓ ವಿ ಗಿಂತ ದೊಡ್ಡದಾಗೆ ಇರತ್ತೆ. ಹಾಗಾದ್ರೆ ಪಿ ಅನ್ನ ಹೊರತುಪಡಿಸಿ ಸೊ ಯಾವ ಒಂದು ಬಿಂದುವನ್ನ ತಗೊಂಡ್ರು ಕೂಡ ಏನಾಗಿರತ್ತೆ ಹೇಳಿ, ಇದು ಗರಿಷ್ಠ ದೂರವೇ ಆಗಿರತ್ತೆ. ಹಾಗಾದ್ರೆ ಇಲ್ಲಿ ಈ ಒಂದು ವೃತ್ತಕ್ಕೆ ಇದರ ಕನಿಷ್ಠ ದೂರ ಅಂದ್ರೆ ಏನಾಯ್ತು ಹೇಳಿ ಮಕ್ಕಳೇ, ಇದರ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ. ಸೊ ಇವುಗಳೇ ಇದರ ಕನಿಷ್ಠ ದೂರವಾಗತ್ತೆ. ಸೊ ಯಾವುದು ಕನಿಷ್ಠ ದೂರವಾಗತ್ತೆ ಅಲ್ವಾ, ಸೊ ಅದು ಏನಾಗಿರತ್ತೆ, ಯಾವಾಗ್ಲೂ ಅದರ ಲಂಬ ದೂರವೇ ಆಗಿರತ್ತೆ. ಈಗಾಗಲೇ ನಾನು ಒಂದು ಅಂಶವನ್ನ ಹೇಳಿದ್ದೇನೆ, ಕಲ್ತಿರುವ ಹಿಂದಿನ ತರಗತಿಯಲ್ಲಿ ಕಲ್ತಿರುವ ಅಂಶವನ್ನ ಹೇಳಿದ್ದೇನೆ. ಸೊ ಇಲ್ಲಿ ಈ ಒಂದು ರೇಖೆಯ ಮೇಲಿರದ ಯಾವ ಒಂದು ಬಿಂದುವಿನಿಂದ ಈ ಒಂದು ರೇಖೆಗೆ ಒಂದು ಎಳೆದ್ರೆ, ಸೊ ಇಲ್ಲಿ ಗೆರೆಯನ್ನ ಎಳೆದ್ರೆ ಏನಾಗತ್ತೆ, ಸೊ ಇವುಗಳು ಏನಾಗಿರುತ್ತೆ ಮಕ್ಕಳೇ, ಇದರ ಕನಿಷ್ಠ ದೂರವೇ ಆಗಿರತ್ತೆ. ಸೊ ಇದರ ಕನಿಷ್ಠ ದೂರ ಏನಾಗಿರತ್ತೆ ಮಕ್ಕಳೇ, ಇದರ ಲಂಬ ದೂರವೇ ಆಗಿರತ್ತೆ. ಹಾಗಾಗಿ ಇಲ್ಲಿ ಪಿ ಅನ್ನ ಹೊರತುಪಡಿಸಿ ಎಕ್ಸ್ ವೈ ಮೇಲಿನ ಎಲ್ಲಾ ಬಿಂದುಗಳಿಗೂ ಅನ್ವಯಿಸ್ತಾ ಇತ್ತು. ಹಾಗಾಗಿ ನಾವೇನ್ ಹೇಳ್ಬೋದು, ಇಲ್ಲಿ ಎಕ್ಸ್ ವೈ ನ ಮೇಲಿನ ಎಲ್ಲಾ ಬಿಂದುಗಳಿಗಿಂತ ಓ ಪಿ ಏನಾಗಿದೆ ಮಕ್ಕಳೇ, ಓ ಇಂದ ಇರುವ ಕನಿಷ್ಠ ದೂರ ಅಲ್ವಾ. ನೋಡಿ, ಓ ಇಂದ ಓ ಪಿ ಇದೆ ಇದರ ಕನಿಷ್ಠ ದೂರ. ಸೊ ಇದನ್ನ ಹೊರತುಪಡಿಸಿ ಸೊ ಇವುಗಳೆಲ್ಲ ಏನಾಗತ್ತೆ ಮಕ್ಕಳೇ, ಇದರ ಗರಿಷ್ಠ ದೂರವೇ ಆಗಿರತ್ತೆ. ಹಾಗಾದ್ರೆ ಈ ಓ ಪಿ ಅನ್ನೋದೇನಾಯ್ತು, ಈ ಒಂದು ವೃತ್ತದ ಕೇಂದ್ರದಿಂದ ಇರುವ ಕನಿಷ್ಠ ದೂರ. ಸೊ ಇದರ ಕನಿಷ್ಠ ದೂರ ಏನಾಗಿರತ್ತೆ, ಲಂಬ ದೂರವಾಗಿರತ್ತೆ. ಹಾಗಾಗಿ ಏನ್ ಹೇಳ್ಬೋದು ನಾನು, ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಓಕೆ, ಸೊ ಇಲ್ಲಿ ನೀವು ಈ ಪ್ರಮೇಯದ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರತ್ತೆ, ಲಂಬವಾಗಿರತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಈ ಪ್ರಮೇಯವನ್ನ, ಈ ಒಂದು ವ್ಯಾಖ್ಯಾನ ಸ್ಟೇಟ್ಮೆಂಟ್ ಅನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅಭ್ಯಾಸ ಲೆಕ್ಕಗಳನ್ನ ಮಾಡುವಾಗ ತುಂಬಾ ಸಂದರ್ಭದಲ್ಲಿ ಈ ಪ್ರಮೇಯವನ್ನ ಅನ್ವಯಿಸ್ಬೇಕಾಗತ್ತೆ. ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಈ ಪ್ರಮೇಯದ ವ್ಯಾಖ್ಯಾನವನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಓಕೆನಾ? ಸೊ ಮುಂದೆ ಹೋಗೋಣ. ಇಲ್ಲಿ ಮೊದಲನೆಯ ಒಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಿ. ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ ಸ್ಪರ್ಶಕವನ್ನ ಎಳೆಯಲು ಸಾಧ್ಯವಿಲ್ಲ ಅಲ್ವಾ. ಸೊ ನೋಡಿ, ಸ್ಪರ್ಶಕ ಅಂದ್ರೆ ಏನ್ ಹೇಳತ್ತೆ, ಸ್ಪರ್ಶಕ ಅಂದ್ರೆ ಏನ್ ಹೇಳತ್ತೆ ಹೇಳಿ, ಒಂದು ವೃತ್ತವನ್ನ ಅಥವಾ ವಕ್ರ ರೇಖೆಯನ್ನ ಏನ್ ಮಾಡತ್ತೆ, ಒಂದು ನಿಖರವಾಗಿ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸೋದಲ್ವಾ. ಸೊ ಇದನ್ನ ಸ್ಪರ್ಶಕ ಅಂತ ಹೇಳ್ತೇವೆ. ಹಾಗಾದ್ರೆ ನಾವು ವೃತ್ತದ ಒಳಗೆ ಸ್ಪರ್ಶಕವನ್ನ ಎಳೆಯಲಿಕ್ಕೆ ಸಾಧ್ಯನಾ ಮಕ್ಕಳೇ? ಸಾಧ್ಯ ಇದೆಯಾ? ವೃತ್ತದ ಒಳಗಡೆ ಸ್ಪರ್ಶಕವನ್ನ ಎಳೆಯಲು ಸಾಧ್ಯ ಇದೆಯಾ? ಸೊ ಇಲ್ಲಿ ವೃತ್ತವನ್ನ ಅಥವಾ ವಕ್ರ ರೇಖೆಯನ್ನ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವುದನ್ನ ಏನಂತ ಹೇಳ್ತೇವೆ, ಈ ಒಂದು ಸ್ಪರ್ಶಕ ರೇಖೆ ಅಂತ ಹೇಳಿದ್ರೆ, ವೃತ್ತದ ಒಳಗಡೆ ಒಂದು ಬಿಂದುವನ್ನ ಗುರುತಿಸಿ ಸೊ ಈ ಒಂದು ಸರಳ ರೇಖೆಯನ್ನ ಹೇಳಿದ್ರೆ ಇದು ಸ್ಪರ್ಶಕ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಸೊ ಇದೇನಾಗತ್ತೆ ಹೇಳಿ, ಛೇದಕ ರೇಖೆ ಆಗತ್ತೆ. ಹಾಗಾಗಿ ವೃತ್ತದ ಒಳಗೆ ನಾವು ಸ್ಪರ್ಶಕವನ್ನ ಎಳೆಯಲು ಸಾಧ್ಯವಿಲ್ಲ. ಓಕೆ, ಅದೇ ರೀತಿ
ಎರಡನೆಯ ಪ್ರಕರಣವನ್ನ ನೋಡಿ. ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕ ಮಾತ್ರ ಎಳೆಯಬಹುದು. ಹೌದಲ್ವಾ? ನೋಡಿ, ಇಲ್ಲಿ ಒಂದು ಬಿಂದುವನ್ನ, ವೃತ್ತದ ಮೇಲೆ ಒಂದು ಬಿಂದುವನ್ನ ಗುರುತಿಸ್ತೇನೆ. ಇದನ್ನ ಪಿ ಅಂತ ಹೆಸರಿಸ್ತೇನೆ. ಸೊ ಇದರ ಮೂಲಕ ಕೇವಲ ಒಂದೇ ಒಂದು ಸ್ಪರ್ಶಕ ಎಳೆ. ಅದೇ ರೀತಿ ಇಲ್ಲಿ ಕ್ಯೂ ಅನ್ನ ಗುರುತಿಸ್ತೇನೆ. ಸೊ ಇಲ್ಲಿ ಕೇವಲ ಒಂದೇ ಒಂದು ಸ್ಪರ್ಶಕವನ್ನ ಎಳೆಯಬಹುದು. ಹಾಗೆ ಇಲ್ಲಿ ಯಾವಾಗ್ಲೂ ಏನಾಗಿರುತ್ತೆ ಹೇಳಿ, ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕವನ್ನ ಎಳೆಯಬಹುದು. ಸೊ ಈಗಾಗಲೇ ನಾವು ನೋಡಿದ್ದೇವೆ, ವೃತ್ತ ಮತ್ತು ಸ್ಪರ್ಶಕಕ್ಕೆ ಕೇವಲ ಒಂದೇ ಒಂದು ಸಾಮಾನ್ಯ ಬಿಂದು ಇರುತ್ತೆ. ಅಂದ್ರೆ ಏನರ್ಥ? ಕೇವಲ ಒಂದೇ ಒಂದು ಸ್ಪರ್ಶಕ ಮಾತ್ರ ಎಳೆಯಲಿಕ್ಕೆ ಸಾಧ್ಯವಿದೆ ಅಲ್ವಾ? ಅದೇ ರೀತಿ ಮೂರನೆಯ ಪ್ರಕರಣವನ್ನ ನೋಡಿ. ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನಿರ್ದಿಷ್ಟವಾಗಿ ಎರಡು ಸ್ಪರ್ಶಕಗಳನ್ನ ಎಳೆಯಬಹುದು ಅಲ್ವಾ? ನೋಡಿ, ಒಂದು ವೃತ್ತ. ಸೊ ಇಲ್ಲಿ ಒಂದು ಬಾಹ್ಯ ಬಿಂದುವನ್ನ ಗುರುತಿಸ್ತೇನೆ. ವೃತ್ತದ ಮೇಲೆ ಎ ಬಿಂದುವನ್ನ ಗುರುತಿಸ್ತೇನೆ. ಸೊ ಈ ಬಾಹ್ಯ ಬಿಂದುವನ್ನ ಪಿ ಅಂತ ಹೆಸರಿಸ್ತಾ ಇದ್ದೇನೆ. ಸೊ ಇಲ್ಲಿ ಈ ವೃತ್ತದಿಂದ ಪಿ, ಸೊ ಇಲ್ಲಿ ಎ ಪಿ ಏನಾಗಿದೆ ಹೇಳಿ? ಸ್ಪರ್ಶಕ ಅಲ್ವಾ? ಅದೇ ರೀತಿ ಇಲ್ಲಿ ಬಿ ಅಂತ ಗುರುತಿಸ್ತೇನೆ. ಸೊ ಈ ಬಿ ಪಿ ಅನ್ನ ಸೇರಿಸ್ತೇನೆ. ಸೊ ಇಲ್ಲಿ ಬಿ ಪಿ ಏನಾಯ್ತು? ಸ್ಪರ್ಶಕ. ಹಾಗಾದ್ರೆ ಇಲ್ಲಿ ಈ ಬಾಹ್ಯ ಬಿಂದುವಿನಿಂದ ನಾವು ಗರಿಷ್ಠ ಎರಡು ಸ್ಪರ್ಶಕಗಳನ್ನ ಎಳೆಯಬಹುದು ಮಕ್ಕಳೇ. ಓಕೆನಾ? ಓಕೆ, ಸೊ ಈ 3 ಪಾಯಿಂಟ್ಸ್ ಅರ್ಥ ಆಗಿದೆ ಅಲ್ವಾ? ಇಲ್ಲಿವರೆಗೆ ಹೇಳಿದ ಅರ್ಥ ಆಗಿದೆ ಅಲ್ವಾ? ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಫಾಸ್ಟ್ ಆಗ್ತಾ ಇದ್ರೆ ಕೂಡ ಹೇಳಿ. ಓಕೆ, ಇಲ್ಲಿ ಬಿಟ್ಟ ಸ್ಥಳವನ್ನ ಗಮನಿಸಿ. ವೃತ್ತವನ್ನು ಸ್ಪರ್ಶಕವೊಂದು ಛೇದಿಸುವ ಬಿಂದುಗಳ ಸಂಖ್ಯೆ ಹೇಳ್ತೀರಾ? ಎಷ್ಟು? ವೃತ್ತವನ್ನು ಸ್ಪರ್ಶಕವೊಂದು ಎಷ್ಟು ಬಿಂದುವಿನಲ್ಲಿ ಛೇದಿಸುತ್ತೆ? ಒಂದು ಅಲ್ವಾ? ಸೊ ಒಂದು ಬಿಂದುವಿನಲ್ಲಿ ಛೇದಿಸುತ್ತೆ. ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆ ಏನಾಗತ್ತೆ ಹೇಳಿ? ಛೇದಕ ರೇಖೆ. ಕರೆಕ್ಟ್, ಇದು ಛೇದಕ ರೇಖೆ. ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು? 2 ಅಲ್ವಾ? ನೋಡಿ, ಇಲ್ಲಿ ಒಂದು ಬಿಂದುವನ್ನ ಗುರುತಿಸ್ತೇನೆ ಪಿ ಅಂತ. ಸೊ ಇಲ್ಲಿ ಒಂದು ಸ್ಪರ್ಶಕವನ್ನ ಎಳಿಬಹುದು. ಅದೇ ರೀತಿ ಕ್ಯೂ. ಸೊ ಇಲ್ಲೊಂದು ಸ್ಪರ್ಶಕವನ್ನ ಎಳಿಬಹುದು. ಸೊ ಇಲ್ಲಿ ಪಿ ಕ್ಯೂ ಏನಾಗಿದೆ? ಈ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಸೊ ಇಲ್ಲಿ ಎಕ್ಸ್ ವೈ ಮತ್ತು ಎಂ ಎನ್ ಗಳು ಸ್ಪರ್ಶಕಗಳಾದ್ರೆ, ಸೊ ಇಲ್ಲಿ ಈ ಎಂ ಎನ್ ಮತ್ತು ಎಕ್ಸ್ ವೈ ಸ್ಪರ್ಶಕಗಳು ಏನಾಗತ್ತೆ ಹೇಳಿ? ಸಮಾಂತರವಾಗಿರತ್ತೆ. ಹಾಗಾಗಿ ಗರಿಷ್ಠ ನಾವು 2 ಸ್ಪರ್ಶಕಗಳನ್ನ ಸಮಾಂತರವಾಗಿ ಎಳೆಯಬಹುದು. ಉತ್ತರ ಏನಾಗತ್ತೆ? 2. ಓಕೆ, ಸೊ ನೆಕ್ಸ್ಟ್, ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವ ಸಾಮಾನ್ಯ ಬಿಂದು. ಇಲ್ಲಿ ಪಿ ಅನ್ನೋದು ಏನಾಗತ್ತೆ ಹೇಳಿ? ಸೊ ಎಂ ಎನ್ ಏನಾಗಿದೆ? ಸ್ಪರ್ಶಕ ಆಗಿದೆ. ಸೊ ಹಾಗಾದ್ರೆ ಪಿ ಏನಾಗಿದೆ ಹೇಳಿ? ಹಾ, ಸ್ಪರ್ಶಕ ಬಿಂದು ಆಗಿದೆ. ಓಕೆ, ಇದೇನು? ಸ್ಪರ್ಶಕ ಬಿಂದು. ಓಕೆ, ಈಗ ನಾವು ಮೂರನೆಯ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಬಾಹ್ಯ ಬಿಂದುವಿನಿಂದ ನಾವೀಗಾಗಲೇ ನೋಡಿದೀವಿ, ಬಾಹ್ಯ ಬಿಂದುವಿನಿಂದ ಗರಿಷ್ಠ ನಾವು 2 ಸ್ಪರ್ಶಕಗಳನ್ನ ಎಳೆಯಬಹುದು ಅಲ್ವಾ? ಸೊ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮೇಯವನ್ನ ಅರ್ಥ ಮಾಡ್ಕೊಳ್ಳೋಣ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತೆ. ಅಂದ್ರೆ ಏನ್ ಹೇಳತ್ತೆ ಮಕ್ಕಳೇ? ನಾವೇನಾದ್ರೂ
ಈ ಒಂದು ವೃತ್ತಕ್ಕೆ ಪಿ ಬಿಂದುವಿನಿಂದ, ಈ ಬಾಹ್ಯ ಬಿಂದು ಪಿ ಇಂದ ಎರಡು ಸ್ಪರ್ಶಕವನ್ನ ಎಳೆದಿವಿ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಎ ಪಿ ಉದ್ದ 3 ಸೆಂಟಿಮೀಟರ್ ಇದ್ದರೆ ಬಿಪಿ ಯ ಉದ್ದ ಕೂಡ 3 ಸೆಂಟಿಮೀಟರ್ ಆಗಿರುತ್ತೆ ಅಂತ ಹೇಳುತ್ತೆ. ಸೊ ಇದನ್ನ ನಾವು ಪ್ರೂವ್ ಮಾಡ್ಬೇಕು. ಈ ಎರಡು ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತೆ ಅಂತ. ಸೊ ಇಲ್ಲಿ ನಾವೇನ್ ಮಾಡೋಣ, ಇದನ್ನ ಪ್ರೂವ್ ಮಾಡೋಕ್ಕಿಂತ ಮೊದಲು ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ಬೇಕು ಮಕ್ಕಳೇ. ಸೊ ಏನು, ಓ ಪಿ ನೋಡಿ, ಇಲ್ಲಿ ಚಿತ್ರವನ್ನ ಗಮನಿಸಿ. ಕೇವಲ ನಮ್ಗೆ ಏನ್ ಗೊತ್ತಿದೆ, ಈ ಒಂದು ವೃತ್ತ ಮತ್ತು ಎರಡು ಸ್ಪರ್ಶಕಗಳು ಕೊಟ್ಟಿದ್ದಾರೆ ದತ್ತದಲ್ಲಿ. ಸೊ ನಾವಿಲ್ಲಿ ಏನ್ ಮಾಡೋಣ, ಚಿಕ್ಕ ರಚನೆಯನ್ನ ಮಾಡ್ಕೊಳ್ಳೋಣ. ಓ ಕ್ಯೂ ಅನ್ನ ಸೇರಿಸೋಣ, ಅದೇ ರೀತಿ ಓ ಆರ್ ಅನ್ನು ಕೂಡ ಸೇರಿಸೋಣ, ಅದೇ ರೀತಿ ಓ ಪಿ ಅನ್ನು ಕೂಡ ಸೇರಿಸ್ತಾ ಇದ್ದೇನೆ ಮಕ್ಕಳೇ. ಸೊ ಇಲ್ಲಿ ದತ್ತ ಏನಾಗಿದೆ, ಓ ಕೇಂದ್ರದ ವೃತ್ತಕ್ಕೆ ಪಿ ಕ್ಯೂ ಮತ್ತು ಪಿ ಆರ್ ಗಳು ಏನ್ ಹೇಳಿ, ಪಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಅಲ್ವಾ. ಸೊ ಇದು ದತ್ತ. ಸಾಧನೀಯ, ನಾವೇನ್ ಮಾಡ್ಬೇಕಾಗಿದೆ, ಈ ಎರಡು ಸ್ಪರ್ಶಕಗಳು ಸಮನಾಗಿದೆ ಅಂದ್ರೆ ಏನ್ ಹೇಳ್ಬೇಕು ನಾನು, ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ಸಾಧಿಸಿ ತೋರಿಸ್ಬೇಕಾಗಿದೆ. ಸೊ ಇಲ್ಲಿ ರಚನೆ ಓ ಕ್ಯೂ ಅನ್ನ ಸೇರಿಸ್ತೇನೆ, ಓ ಆರ್ ಅನ್ನ ಸೇರಿಸ್ತೇನೆ, ಅದೇ ರೀತಿ ಓ ಪಿ ಅನ್ನ ಕೂಡ ಸೇರಿಸ್ತಾ ಇದ್ದೇನೆ. ಓಕೆ, ಸೊ ಇದು ರಚನೆ. ಸೊ ಈಗ ನಾವೇನ್ ಮಾಡೋಣ, ಸಾಧನೀಯ. ಈಗ ಇಲ್ಲಿ ಈ ರಚನೆಯನ್ನ ಮಾಡ್ಕೊಂಡಾಗ ನಮಗೆ ಇಲ್ಲಿ ಎರಡು ತ್ರಿಭುಜಗಳು ಕಾಣ್ತಾ ಇದೆ ಅಲ್ವಾ. ಸೊ ಯಾವುದು, ಓ ಕ್ಯೂ ಪಿ ಮತ್ತು ಓ ಪಿ ಆರ್. ಸೊ ಎರಡು ತ್ರಿಭುಜಗಳು ಫಾರ್ಮ್ ಆಗ್ತಾ ಇದೆ. ಸೊ ಈಗ ಈ ಎರಡು ತ್ರಿಭುಜಗಳನ್ನ ಕನ್ಸಿಡರ್ ಮಾಡೋಣ. ಸೊ ಈ ಎರಡು ತ್ರಿಭುಜದಲ್ಲಿ ನೋಡಿ, ಓ ಕ್ಯೂ ಅನ್ನ ಗಮನಿಸಿ ಮಕ್ಕಳೇ. ಓ ಕ್ಯೂ ಮತ್ತು ಓ ಆರ್, ತ್ರಿಭುಜ ಓ ಕ್ಯೂ ಪಿ ಅಲ್ಲಿ ಓ ಕ್ಯೂ, ತ್ರಿಭುಜ ಓ ಪಿ ಆರ್ ಅಲ್ಲಿ ಓ ಆರ್. ಸೊ ಇದು ಏನಾಗುತ್ತೆ ಹೇಳಿ, ಒಂದೇ ವೃತ್ತದ ತ್ರಿಜ್ಯಗಳು. ಹಾಗಾದ್ರೆ ಒಂದೇ ವೃತ್ತದ ತ್ರಿಜ್ಯಗಳ ಅಳತೆಗಳು ಏನಾಗುತ್ತೆ, ಸಮನಾಗಿರತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ನಾನೇನ್ ಬರಿಬಹುದು, ಓ ಕ್ಯೂ ಈಕ್ವಲ್ ಟು ಓ ಆರ್. ಇವು ಒಂದು ವೃತ್ತದ ತ್ರಿಜ್ಯಗಳು. ಅಂದ್ರೆ ಏನಾಯ್ತು, ತ್ರಿಭುಜ ಓ ಕ್ಯೂ ಪಿ ಮತ್ತು ಓ ಆರ್ ಪಿ ಅಲ್ಲಿ ಓ ಕ್ಯೂ ಬಾಹುವಿನ ಅಳತೆ ಏನಾಗದೆ ಮಕ್ಕಳ, ಓ ಆರ್ ಬಾಹುವಿನ ಅಳತೆಗೆ ಸಮನಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದನ್ನ ಗಮನಿಸಿ, ತ್ರಿಭುಜ ಓ ಕ್ಯೂ ಪಿ ಯಲ್ಲಿ ಓ ಪಿ ಮತ್ತು ತ್ರಿಭುಜ ಓ ಪಿ ಆರ್ ನಲ್ಲಿ ಓ ಪಿ. ಸೊ ಎರಡರಲ್ಲೂ ಏನಾಗಿದೆ, ಸಾಮಾನ್ಯವಾಗಿದೆ ಅಲ್ವಾ. ಹಾಗಾಗಿ ನಾನೇನ್ ಬರೀತೇನೆ, ಓ ಪಿ ಇಸ್ ಈಕ್ವಲ್ ಟು ಓ ಪಿ. ಈ ಎರಡು ಬಾಹುಗಳು ಸಮನಾಗಿದೆ, ಯಾಕಂದ್ರೆ ಇದು ಸಾಮಾನ್ಯ ಬಾಹು. ಎರಡು ತ್ರಿಭುಜದಲ್ಲೂ ಸಾಮಾನ್ಯವಾದ ಬಾಹು. ಓಕೆ, ಅದೇ ರೀತಿ ನೋಡಿ, ಇಲ್ಲಿ ಈಗಾಗ್ಲೇ ನಾವು ಒಂದು ಪ್ರಮೇಯವನ್ನ ಅಭ್ಯಾಸ ಮಾಡಿದೀವಿ ಅಲ್ವಾ. ಸೊ ಏನ್ ಹೇಳತ್ತೆ ಇಲ್ಲಿ, ತ್ರಿಜ್ಯದಿಂದ ಸ್ಪರ್ಶಕಕ್ಕೆ ಎಳೆದ, ಈ ವೃತ್ತಕಕ್ಕೆ ಸ್ಪರ್ಶಕಕ್ಕೆ ಎಳಿತೀವಲ್ವಾ. ಸೊ ಅದೇನಾಗಿರುತ್ತೆ ಹೇಳಿ, ಸ್ಪರ್ಶಕ ಬಿಂದುವಿನಲ್ಲಿ ಲಂಬ ಕೋನವನ್ನ ಉಂಟು ಮಾಡತ್ತೆ. ಅಂದ್ರೆ ಇದು ಲಂಬವಾಗಿರುತ್ತೆ, ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಅಂತ ಈಗಾಗ್ಲೇ ಒಂದು ಪ್ರಮೇಯವನ್ನ ನೋಡಿದ್ದೇವೆ. ಹಾಗಾದ್ರೆ ಇಲ್ಲಿ ಈ ಪಿ ಕ್ಯೂ ಓ ಏನಾಯ್ತು ಹೇಳಿ, 90 ಡಿಗ್ರಿ ಇರತ್ತೆ. ಅದೇ ರೀತಿ ಪಿ ಆರ್ ಓ ಏನತ್ತೆ, ಅದು ಕೂಡ 90 ಡಿಗ್ರಿ ಇರತ್ತೆ. ಯಾಕೆ ಹೇಳಿ, ಇಲ್ಲಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರತ್ತೆ ಅಲ್ವಾ. ಹಾಗಾಗಿ ಓ ಕ್ಯೂ ಪಿ
ಮತ್ತು ORP ಗಳು 90 ಡಿಗ್ರಿ. ಓಕೆ, ಸೊ ಬೈ ದಿ ಥಿಯರಮ್, ಪ್ರಮೇಯದ ಪ್ರಕಾರ. ಸೊ ಈಗ ನಿಮ್ಗೆ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ಏನ್ ಹೇಳ್ಬೋದು ನೀವು? ಲಂಬ ಬಾಹು ವಿಕರ್ಣ ಸಿದ್ಧಾಂತದ, ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ತ್ರಿಭುಜ OQP ಸರ್ವಸಮ ತ್ರಿಭುಜ ORP ಆಗತ್ತೆ ಮಕ್ಕಳೇ. ಈ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತದಲ್ಲಿ ಏನಿರತ್ತೆ? ಎರಡು ಕೋನಗಳ, ಒಂದು ಕೋನಗಳು ಸಮನಾಗಿರತ್ತೆ, ಎರಡು ಬಾಹುಗಳ ಅಳತೆಗಳು ಸಮನಾಗಿರತ್ತೆ. ಅನುರೂಪ ಬಾಹುಗಳು ಸಮನಾಗತ್ತೆ ಮತ್ತು ಅನುರೂಪ ಕೋನಗಳು ಕೂಡ ಸಮನಾಗಿರತ್ತೆ. ಹಾಗಾಗಿ ಇಲ್ಲಿ ನಾವೇನ್ ಹೇಳ್ಬೋದು ಮಕ್ಕಳೇ? ತ್ರಿಭುಜ OQP ಸರ್ವಸಮ ತ್ರಿಭುಜ ORP. ಸರ್ವಸಮ ಅಂದ್ರೆ ಏನ್ ಹೇಳಿ? ಎರಡು ತ್ರಿಭುಜದಲ್ಲಿ ಎಲ್ಲಾ ಬಾಹುಗಳು, ಅದರ ಅನುರೂಪ ಬಾಹುಗಳು ಸಮನಾಗಿರತ್ತೆ, ಅನುರೂಪ ಕೋನಗಳ ಅಳತೆಗಳು ಕೂಡ ಸಮನಾಗಿರತ್ತೆ. ಅಂತಹ ತ್ರಿಭುಜಗಳನ್ನ ಏನಂತ ಹೇಳ್ತೇವೆ ನಾವು? ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೇವೆ. ನೀವ್ ಈಗಾಗಲೇ ತ್ರಿಭುಜಗಳನ್ನ ಕಲ್ತಿದ್ದೀರಾ. ಸೊ ಅಲ್ಲಿ ತ್ರಿಕೋನಗಳನ್ನ ಅಭ್ಯಾಸ ಮಾಡಿದ್ದೀರಾ. ಅಲ್ಲಿ ಸರ್ವಸಮ ತ್ರಿಭುಜಗಳು, ಸಮರೂಪಿ ತ್ರಿಭುಜಗಳು. ಸಮರೂಪಿ ಅಂದ್ರೆ ಏನಾಗತ್ತೆ? ಕೋನಗಳ ಅಳತೆ ಮತ್ತು ಬಾಹುಗಳು ಏನಾಗಿರುತ್ತೆ? ಸಮಾನುಪಾತದಲ್ಲಿರತ್ತೆ. ಬಟ್ ಇಲ್ಲಿ ಸರ್ವಸಮದಲ್ಲಿ ಏನಾಗಿರತ್ತೆ? ಒಂದು ತ್ರಿಭುಜದಲ್ಲಿ ಒಂದು ಬಾಹುಗಳು 3 ಸೆಂಟಿಮೀಟರ್ ಇದ್ದರೆ, ಇನ್ನೊಂದು ತ್ರಿಭುಜದಲ್ಲಿ ಅದರ ಅನುರೂಪ ಬಾಹು ಕೂಡ ಸಮನಾಗತ್ತೆ. ಅಂದ್ರೆ 3 ಬಾಹುಗಳ ಅಳತೆಗಳು ಸಮನಾಗಿರತ್ತೆ, 3 ಅನುರೂಪ ಕೋನಗಳು ಕೂಡ ಸಮನಾಗಿರತ್ತೆ. ಉದಾಹರಣೆಗೆ ನಮ್ಮ ಕೈಗಳನ್ನ ಗಮನಿಸಿ. ಎರಡು ಈ ಒಂದು ಕೈಗಳನ್ನ ಜೋಡಿಸಿದಾಗ ನೋಡಿ, ಕರೆಕ್ಟ್ ಒಂದಕ್ಕೊಂದು ಸಮನಾಗಿರುತ್ತೆ ಅಲ್ವಾ? ಸೊ ಸಿಮೆಟ್ರಿಕ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಹೀಗೆ ಸರ್ವಸಮ ಅಂದ್ರೆ ಈ ತ್ರಿಭುಜದಲ್ಲಿರುವ 3 ಕೋನಗಳ ಅಳತೆ ಮತ್ತು ಇನ್ನೊಂದು ತ್ರಿಭುಜದಲ್ಲಿರುವ 3 ಕೋನಗಳ ಅಳತೆಗಳು ಸಮನಾಗಿರತ್ತೆ ಅಂತ. ಓಕೆ, ಹಾಗಾಗಿ ನಾವೇನ್ ಹೇಳಿದ್ವಿ ಇಲ್ಲಿ? ತ್ರಿಭುಜ OPQ ಸರ್ವಸಮ ತ್ರಿಭುಜ ORP ಅಂತ ಹೇಳಿದ್ವಿ. ಸೊ ಇವುಗಳು ಸರ್ವಸಮನಾಗಿದ್ರೆ ಏನಾಗತ್ತೆ? ಅನುರೂಪ ಬಾಹುಗಳು ಸಮನಾಗತ್ತೆ, ಅನುರೂಪ ಕೋನಗಳು ಸಮನಾಗತ್ತೆ. ಹಾಗಾದ್ರೆ ಏನಾಯ್ತು ಇಲ್ಲಿ? OP equal to OP and PQ equal to PR and OQ equal to OR. ಎಲ್ಲ ಅನುರೂಪ ಬಾಹುಗಳ ಅಳತೆಗಳು ಸಮನಾದವು. ಹಾಗಾಗಿ ಇಲ್ಲಿ ಏನಾಯ್ತು? PQ is equal to PR. ಹಾಗಾದ್ರೆ ಇಲ್ಲಿ PQ ಸ್ಪರ್ಶಕ ಏನಾಗತ್ತೆ? PR ಸ್ಪರ್ಶಕಕ್ಕೆ ಸಮನಾಗತ್ತೆ ಮಕ್ಕಳೇ. ಸೊ ಇದೇ ಏನಾಯ್ತು? ಈ ಒಂದು ಪ್ರಮೇಯದ ಪ್ರೂಫ್. ಓಕೆ, ಸಾಧನೀಯ. ಅರ್ಥ ಆಯ್ತಾ ಮಕ್ಕಳೇ? ಇದು ಅರ್ಥ ಆಗಿದೆ ಅಲ್ವಾ? ಒಂದು ಉದಾಹರಣೆಯನ್ನ ನೋಡೋಣ. O ವೃತ್ತ ಕೇಂದ್ರವನ್ನ ಹೊಂದಿರುವ ವೃತ್ತಕ್ಕೆ ಬಾಹ್ಯ ಬಿಂದು T ಇಂದ TP ಮತ್ತು TQ ಎರಡು ಸ್ಪರ್ಶಕಗಳನ್ನ ಎಳೆದಿದೆ. ಇಲ್ಲಿ ನಾವು ಕೋನ PTQ ಈಕ್ವಲ್ ಟು 2 ಇಂಟು ಕೋನ OPQ ಎಂದು ಸಾಧಿಸಿ. ಸೊ ಇಲ್ಲಿ ನೋಡಿ, ಚಿತ್ರವನ್ನ ಗಮನಿಸಿ. T ಏನಾಗಿದೆ ಹೇಳಿ? ಈ ಒಂದು ವೃತ್ತದ ಬಾಹ್ಯ ಬಿಂದು ಅಲ್ವಾ? T ಅನ್ನೋದು ಒಂದು ಬಾಹ್ಯ ಬಿಂದು. ಸೊ ಈ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ ಯಾವುದು ಹೇಳಿ? TP ಮತ್ತು TQಗಳು ಅಲ್ವಾ? ಸೊ ಇದು ಸ್ಪರ್ಶಕ. O ವೃತ್ತ ಕೇಂದ್ರ ಅಲ್ವಾ? ಸೊ ಈಗ ನಾವೇನ್ ಹೇಳ್ಬೇಕಾಗಿದೆ?
ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 2 ಇಂಟು ಕೋನ ಒ ಪಿ ಕ್ಯೂ ಅಂತ ಸಾಧಿಸಿ ತೋರಿಸ್ಬೇಕು ಮಕ್ಕಳೇ. ಸೊ ಇಲ್ಲಿ ದತ್ತ, ಸೊ ದತ್ತದಲ್ಲಿ ಏನ್ ಕೊಟ್ಟಿದ್ದಾರೆ, ಓ ಅನ್ನೋ ವೃತ್ತ ಕೇಂದ್ರ, ಟಿ ಏನಾಗಿದೆ ಮಕ್ಕಳೇ, ಬಾಹ್ಯ ಬಿಂದು ಕೊಟ್ಟಿರುವ ಅಂಶ ಅಲ್ವಾ. ಸೊ ಇಲ್ಲಿ ಓ ಅನ್ನೋದು ವೃತ್ತ ಕೇಂದ್ರ, ಟಿ ಏನಾಗಿದೆ, ಬಾಹ್ಯ ಬಿಂದು, ಟಿ ಪಿ ಸ್ಪರ್ಶಕ ಮತ್ತು ಟಿ ಕ್ಯೂ ಏನಾಗಿದೆ, ಸ್ಪರ್ಶಕ. ಇಲ್ಲಿ ಪಿ ಅನ್ನೋದೇನಾಗತ್ತೆ, ಸ್ಪರ್ಶಕ ಬಿಂದು, ಕ್ಯೂ ಸ್ಪರ್ಶ ಬಿಂದು ಆಗಿದೆ ಮಕ್ಕಳು. ಇಷ್ಟು ಕೊಟ್ಟಿರುವ ಅಂಶ. ಸೊ ಸಾಧನೀಯ, ಸೊ ಸಾಧನೀಯ ಏನಾಗತ್ತೆ, ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 2 ಇಂಟು ಕೋನ ಒ ಪಿ ಕ್ಯೂ. ಸೊ ಈಗ ನಾವೇನ್ ಮಾಡೋಣ, ಇಲ್ಲಿ ಪಿ ಟಿ ಕ್ಯೂ ಅನ್ನ ತೀಟಾ ಅಂತ ತಗೊಳ್ಳೋಣ. ಸೊ ಈಗಾಗ್ಲೇ ನಿಮ್ಗೆ ಟಿ ಪಿ ಈಕ್ವಲ್ ಟು ಟಿ ಕ್ಯೂ ಅಂತ ಈಗಾಗ್ಲೇ ಒಂದು ಪ್ರಮೇಯವನ್ನ ಅಭ್ಯಾಸ ಮಾಡಿದ್ದೀರಾ. ಈ ಎರಡು ಸ್ಪರ್ಶಕಗಳ ಉದ್ದಗಳು ಏನಾಗಿರುತ್ತೆ, ಸಮನಾಗಿರುತ್ತೆ. ಹಾಗಾಗಿ ನಾನೇನ್ ಬರೀತೀನಿ, ಟಿ ಪಿ ಈಕ್ವಲ್ ಟು ಟಿ ಕ್ಯೂ. ನೋಡಿ ಇಲ್ಲಿ ಟಿ ಪಿ ಕ್ಯೂ ಒಂದು ತ್ರಿಭುಜ ಅಲ್ವಾ, ಇದು ಒಂದು ತ್ರಿಭುಜ. ಸೊ ಇಲ್ಲಿ ಟಿ ಪಿ ಮತ್ತು ಟಿ ಕ್ಯೂ ಬಾಹುಗಳು ಸಮನಾಗಿದ್ರೆ, ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳ ಅಳತೆಗಳು ಸಮನಾಗಿದ್ರೆ, ಸೊ ಅದರ ಅನುರೂಪ ಅಭಿಮುಖ ಬಾಹುಗಳ ಕೋನಗಳ ಅಳತೆಗಳು ಏನಾಗಿರುತ್ತೆ, ಸಮನಾಗಿರುತ್ತೆ. ಹಾಗಾಗಿ ಇಲ್ಲಿ ಕೋನ ಪಿ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ, ಕೋನ ಕ್ಯೂ ಆಗಿರತ್ತೆ. ಸಮದ್ವಿಬಾಹು ತ್ರಿಭುಜ. ಸೊ ಸಮದ್ವಿಬಾಹು ತ್ರಿಭುಜದಲ್ಲಿ ಏನಿರುತ್ತೆ, ಎರಡು ಬಾಹುಗಳ ಅಳತೆಗಳು ಸಮನಾಗಿರುತ್ತೆ ಮತ್ತು ಎರಡು ಕೋನಗಳ ಅಳತೆಗಳು ಸಮನಾಗಿರುತ್ತೆ ಅಲ್ವಾ. ಸೊ ನೋಡಿ ತ್ರಿಭುಜ ಟಿ ಪಿ ಕ್ಯೂ ಅನ್ನ ಗಮನಿಸಿದ್ರೆ, ಇಲ್ಲಿ ಟಿ ಪಿ ಏನಾಗಿದೆ, ಟಿ ಕ್ಯೂಗೆ ಈಕ್ವಲ್ ಇದೆ. ಸೊ ಹಾಗಾಗಿ ಇದರ ಅಭಿಮುಖ ಅಪೋಸಿಟ್ ಕೋನಗಳು ಏನಾಗಿದೆ, ಸೊ ಇವುಗಳ ಅಳತೆಗಳು ಕೂಡ ಏನಾಗುತ್ತೆ ಮಕ್ಕಳೇ, ಸಮನಾಗಿರತ್ತೆ. ಸೊ ಆದ್ರಿಂದ ನಾವು ಈ ತ್ರಿಭುಜವನ್ನ ಏನಂತ ಹೇಳ್ಬೋದು, ಸಮದ್ವಿಬಾಹು ತ್ರಿಭುಜ ಅಲ್ವಾ. ಸೊ ನೀವು ಈಗಾಗ್ಲೇ ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಮತ್ತು ಅಸಮಬಾಹು ತ್ರಿಭುಜಗಳನ್ನ ಅಭ್ಯಾಸ ಮಾಡಿದ್ದೀರಾ. ಸಮಬಾಹು ತ್ರಿಭುಜದಲ್ಲಿ ಏನಿರುತ್ತೆ, ಎಲ್ಲಾ ಕೋನಗಳ ಅಳತೆಗಳು ಸಮನಾಗಿರುತ್ತೆ ಮತ್ತೆ ಎಲ್ಲ ಬಾಹುಗಳ ಅಳತೆಗಳು ಸಮನಾಗಿರುತ್ತೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳ ಅಳತೆಗಳು ಸಮನಾಗಿರುತ್ತೆ ಮತ್ತು ಎರಡು ಕೋನಗಳ ಅಳತೆಗಳು ಸಮನಾಗಿರುತ್ತೆ. ಅಸಮಬಾಹು ತ್ರಿಭುಜದಲ್ಲಿ ಎಲ್ಲ ಕೋನಗಳ ಅಳತೆಗಳು ಬೇರೆ ಬೇರೆ ಆಗಿರುತ್ತೆ, ಅದೇ ರೀತಿ ಎಲ್ಲಾ ಬಾಹುಗಳ ಅಳತೆಗಳು ಕೂಡ ಏನಿರುತ್ತೆ, ಬೇರೆ ಬೇರೆ ಇರುತ್ತೆ. ಸೊ ಇದನ್ನ ನೀವು ಈಗಾಗ್ಲೇ ಅಭ್ಯಾಸ ಮಾಡಿದ್ದೀರಾ ಅಲ್ವಾ. ಸೊ ಈಗ ನಿಮ್ಗೆ ಏನ್ ಗೊತ್ತಾಯ್ತು, ಟಿ ಪಿ ಕ್ಯೂ ಅನ್ನೋದು ಒಂದು ಸಮದ್ವಿಬಾಹು ತ್ರಿಭುಜ. ಹಾಗಾಗಿ ಇಲ್ಲಿ ಕೋನ ಟಿ ಪಿ ಕ್ಯೂ ನ ಅಳತೆ ಏನಾಗತ್ತೆ, ಕೋನ ಟಿ ಕ್ಯೂ ಪಿ ಗೆ ಸಮನಾಗತ್ತೆ. ಸೊ ಇವು ಎರಡು ಕೋನಗಳು ಸಮ, ಈ ಎರಡು ಬಾಹುಗಳ ಅಳತೆಗಳು ಸಮ. ಸೊ ಟಿ ಪಿ ಈಕ್ವಲ್ ಟು ಟಿ ಕ್ಯೂ ಆದ್ರೆ, ಸೊ ಇಲ್ಲಿ ಟಿ ಕ್ಯೂ ಪಿ ಕೋನ ಏನಾಗತ್ತೆ, ಟಿ ಪಿ ಕ್ಯೂ ಕೋನಕ್ಕೆ ಸಮನಾಗತ್ತೆ ಮಕ್ಕಳೇ. ಸೊ ಇಷ್ಟನ್ನ ನಾವು ಪ್ರೂವ್ ಮಾಡ್ತೀವಿ ಈಗ. ಸೊ ಈಗ ನೋಡಿ ಇಲ್ಲಿ ತ್ರಿಭುಜ ಟಿ ಪಿ ಕ್ಯೂ. ಸೊ ನಿಮ್ಗೆ ಏನ್ ಗೊತ್ತಿದೆ, ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರತ್ತೆ ಹೇಳಿ, 180 ಡಿಗ್ರಿ ಅಲ್ವಾ, ತ್ರಿಭುಜದ ಒಳಕೋನಗಳ ಮೊತ್ತ. ಸೊ ಇಲ್ಲಿ ಒಳಕೋನಗಳು ಯಾವುದು, ಪಿ ಟಿ ಕ್ಯೂ ಪ್ಲಸ್ ಟಿ ಪಿ ಕ್ಯೂ ಪ್ಲಸ್ ಟಿ ಕ್ಯೂ ಪಿ. ಸೊ ಇದೇನಾಗಿರತ್ತೆ ಹೇಳಿ, 180 ಡಿಗ್ರಿ ಇರತ್ತೆ. ಸೊ ಅದನ್ನೇ ನಾವು ಬರ್ತಿರೋದು, ಟಿ ಪಿ ಕ್ಯೂ ಪ್ಲಸ್ ಟಿ ಕ್ಯೂ ಪಿ ಪ್ಲಸ್ ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು ಏನಿರತ್ತೆ ಮಕ್ಕಳೇ, 180 ಡಿಗ್ರಿ ಇರತ್ತೆ. ಸೊ ಈಗಾಗ್ಲೇ ನಾವೇನ್ ಹೇಳಿದೀವಿ,
ಈ ತ್ರಿಭುಜ ಸಮದ್ವಿಬಾಹು ತ್ರಿಭುಜವಾಗಿದ್ದರಿಂದ ಎರಡು ಕೋನಗಳ ಅಳತೆಗಳು ಏನಿರುತ್ತೆ ಮಕ್ಕಳೇ, ಸಮನಾಗಿರತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಟಿ ಪಿ ಕ್ಯೂ ಮತ್ತು ಟಿ ಕ್ಯೂ ಪಿ. ಸೊ ಏನಾಗುತ್ತೆ, ಟಿ ಪಿ ಕ್ಯೂ ಪ್ಲಸ್ ಟಿ ಕ್ಯೂ ಪಿ ಅಂದ್ರೇನು, ಟಿ ಪಿ ಕ್ಯೂಗೆ ಸಮ. ಹಾಗಾಗಿ ಏನಾಯ್ತು, ಟಿ ಪಿ ಕ್ಯೂ ಪ್ಲಸ್ ಕೋನ ಟಿ ಪಿ ಕ್ಯೂ ಏನಾಗುತ್ತೆ, 2 ಇಂಟು ಟಿ ಪಿ ಕ್ಯೂ ಆಯ್ತು. ಸೊ ಎರಡು ಕೋನಗಳು ಸಮನಾಗಿದೆ. ಹಾಗಾಗಿ ಟಿ ಪಿ ಕ್ಯೂ ಪ್ಲಸ್ ಟಿ ಪಿ ಕ್ಯೂ ಅನ್ನ ಆಡ್ ಮಾಡಿದ್ದೇನೆ ನಾನು, ಪ್ಲಸ್ ಪಿ ಟಿ ಕ್ಯೂ ಇನ್ನೊಂದು ಕೋನ. ಸೊ ಇದು ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ, 180 ಡಿಗ್ರಿ. ಸೊ ಈಗ ಏನಾಗುತ್ತೆ, ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು 180 ಮೈನಸ್ ಕೋನ ಪಿ ಟಿ ಕ್ಯೂ ಏನಾಗುತ್ತೆ, ರೈಟ್ ಸೈಡಿಗೆ ಬಂದಾಗ ಮೈನಸ್ ಕೋನ ಪಿ ಟಿ ಕ್ಯೂ ಆಗತ್ತೆ ಮಕ್ಕಳೇ. ಇಷ್ಟೇ, ನೀವು ಪಿ ಟಿ ಕ್ಯೂ ಆಗತ್ತೆ. ಸೊ ಈಗ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು ಏನಾಗುತ್ತೆ, ಎರಡು ರೈಟ್ ಸೈಡಿಗೆ ಹೋದಾಗ 1/2 ಇಂಟು 180 ಡಿಗ್ರಿ ಮೈನಸ್ ಕೋನ ಪಿ ಟಿ ಕ್ಯೂ ಆಗತ್ತೆ. ಸೊ ಇದೇನಾಗುತ್ತೆ, 1/2 ಇಂಟು 180 ಡಿಗ್ರಿ, 2 1 2 90 ಮೈನಸ್ 1/2 ಪಿ ಟಿ ಕ್ಯೂ. ಇಷ್ಟೇ, ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡಿದ್ದು. ಸೊ ಈಗ ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು ಏನ್ ಬಂತು ನಮ್ಗೆ, 90 ಮೈನಸ್ 1/2 ಕೋನ ಪಿ ಟಿ ಕ್ಯೂ ಬಂದಿದೆ ಮಕ್ಕಳೇ. ಸೊ ಇಷ್ಟು ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಓ ಪಿ ಏನಾಗಿದೆ, ನಾವೀಗ ಏನ್ ಮಾಡಿದ್ವಿ, ಟಿ ಪಿ ಕ್ಯೂ ಅನ್ನ ಕಂಡು ಹಿಡಿದ್ವಿ ಅಲ್ವಾ. ಸೊ ಟಿ ಪಿ ಕ್ಯೂ ನ ಅಳತೆಯನ್ನ ಕಂಡು ಹಿಡಿದಿದ್ದೀವಿ. ಸೊ ಇಲ್ಲಿ ನೋಡಿ, ಓ ಪಿ ಏನಾಗಿದೆ, ಈ ಒಂದು ವೃತ್ತದ ತ್ರಿಜ್ಯ. ಟಿ ಪಿ ಏನಾಗಿದೆ, ಸ್ಪರ್ಶಕ. ಸೊ ಪಿ ಏನಾಗಿದೆ ಮಕ್ಕಳೇ, ಸ್ಪರ್ಶ ಬಿಂದು ಅಲ್ವಾ. ಹಾಗಾದ್ರೆ ಇಲ್ಲಿ ಕೋನ ಏನಾಗಿರುತ್ತೆ ಹೇಳಿ, ಏನಿರುತ್ತೆ, 90 ಡಿಗ್ರಿ ಇರುತ್ತೆ ಅಲ್ವಾ. ಈಗಾಗಲೇ ಒಂದು ಪ್ರಮೇಯವನ್ನ ಅಭ್ಯಾಸ ಮಾಡಿದೀರ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಏನಾಗತ್ತೆ, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ಹಾಗಾಗಿ ಇಲ್ಲಿ ಟಿ ಪಿ ಓ ಏನಾಗತ್ತೆ ಹೇಳಿ, 90 ಡಿಗ್ರಿ ಇರುತ್ತೆ. ಹಾಗಾದ್ರೆ ಇಲ್ಲಿ ಟಿ ಪಿ ಓ ಅಂದ್ರೆ ಏನ್ ಹೇಳಿ, ಟಿ ಪಿ ಕ್ಯೂ ಪ್ಲಸ್ ಕ್ಯೂ ಪಿ ಓ. ಸೊ ಇದು ಎರಡನ್ನ ಸೇರಿಸಿದಾಗ ನಮ್ಗೆ ಏನ್ ಸಿಗತ್ತೆ, ಟಿ ಪಿ ಓ ಸಿಗತ್ತೆ ಅಲ್ವಾ. ಹಾಗಾಗಿ ನಾನೇನ್ ಬರಿಬಹುದು ಇಲ್ಲಿ, ಕೋನ ಓ ಪಿ ಟಿ ಇಸ್ ಈಕ್ವಲ್ ಟು ಕೋನ ಓ ಪಿ ಕ್ಯೂ ಪ್ಲಸ್ ಕೋನ ಕ್ಯೂ ಪಿ ಟಿ ಅಂತ ಬರಿಬಹುದು. ಓಕೆ, ಸೊ ಇಷ್ಟೇ. ಇದನ್ನ ನಾನು ಓ ಪಿ ಕ್ಯೂ ಪ್ಲಸ್ ಕೋನ ಕ್ಯೂ ಪಿ ಟಿ ಅಂತ ಬರ್ದಿದ್ದೇನೆ. ಓ ಪಿ ಟಿ ಏನಿದೆ ಮಕ್ಕಳೇ, 90 ಡಿಗ್ರಿ ಇದೆ ಬೈ ದಿ ಫಂಡಮೆಂಟಲ್ ಥೇರಮ್. ಸೊ ಈಗಾಗಲೇ ನೋಡಿದೀವಿ, ಆ ಥೇರಮಿನ ಪ್ರಕಾರ ಕೋನ ಓ ಪಿ ಟಿ ಅಳತೆ ಏನಾಗುತ್ತೆ, 90 ಡಿಗ್ರಿ ಆಗತ್ತೆ. ಈಕ್ವಲ್ ಟು ಕೋನ ಓ ಪಿ ಕ್ಯೂ ಅಲ್ವಾ. ಸೊ ಕೋನ ಓ ಪಿ ಕ್ಯೂ ಪ್ಲಸ್ ಕ್ಯೂ ಪಿ ಟಿ ಅಳತೆ ಎಷ್ಟು ಬಂದಿದೆ ನಮ್ಗೆ, 90 ಮೈನಸ್ 1/2 ಕೋನ ಪಿ ಟಿ ಕ್ಯೂ ಬಂದಿದೆ. ಸೊ ಇದನ್ನ ನಾವೇನ್ ಮಾಡೋಣ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇದೇನಾಗತ್ತೆ, 90 ಮೈನಸ್ 1/2 ಪಿ ಟಿ ಕ್ಯೂ. ಸೊ ಇಲ್ಲಿ ಎರಡೂ ಬದಿಯಲ್ಲೂ ಏನಿದೆ, 90 ಮತ್ತು 90. ಸೊ ಇದು ಎರಡು ಏನಾಗುತ್ತೆ, ಕ್ಯಾನ್ಸಲ್ ಆಗತ್ತೆ. ಸೊ ಓ ಪಿ ಕ್ಯೂ, ಕೋನ ಓ ಪಿ ಕ್ಯೂ ಇಸ್ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ, ಮೈನಸ್ 1/2 ಕೋನ ಪಿ ಟಿ ಕ್ಯೂ ಇರೋದೇನಾಗತ್ತೆ, ಲೆಫ್ಟ್ ಸೈಡ್ ಹೋಗುತ್ತೆ. ಮೈನಸ್ ಇದ್ದಿದ್ದೇನಾಗತ್ತೆ, ಪ್ಲಸ್ 1/2 ಪಿ ಟಿ ಕ್ಯೂ ಆಗತ್ತೆ. ಸೊ ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು ಏನಾಗತ್ತೆ,
2 ಇಂಟು ಓ ಪಿ ಕ್ಯೂ ಇದೇನಾಗತ್ತೆ ಸಾಧಿಸ್. ಸೊ ಇದು ಪ್ರೂಫ್ ಮಕ್ಕಳೇ. ಓಕೆ, ಓಕೆ, ಈಗ ಇಲ್ಲಿವರೆಗೆ ಹೇಳಿದ್ನಲ್ವಾ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸ್ಪೀಡ್ ಆಗಿರ್ಬೋದು. ಏನಾದ್ರೂ ಡೌಟ್ಸ್ ಇದೆಯಾ ಇಲ್ಲಿ ತನಕ ಹೇಳಿದ್ರಲ್ಲಿ? ಯಾವ್ದಾದ್ರು ಪಾಯಿಂಟ್ಸ್ ಮೇಲೆ ಡೌಟ್ಸ್ ಇದ್ರೆ ಕೇಳ್ಬೋದು. 5 ಮಿನಿಟ್ಸ್ ಟೈಮ್ ಕೊಡ್ತೇನೆ. ಯಾವ್ದಾದ್ರು ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ. ಡೌಟ್ಸ್ ಇದೆಯಾ ಏನಾದ್ರು? ಎನಿ ಡೌಟ್ಸ್? ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ನಾಳೆ ಇದೆ. ಎಕ್ಸ್ಪ್ಲನೇಷನ್ ಫಾಸ್ಟ್ ಆಗತ್ತಾ? ಸರಿ ಅರ್ಥ ಆಗತ್ತಲ್ಲ? ನಾಳೆ ಕ್ಲಾಸ್, ನಾಳೆ ಸ್ಯಾಟರ್ಡೆ ಅಲ್ವಾ, ನಾಳೆ ಇರಲ್ಲ ಕ್ಲಾಸ್. ಇನ್ ನೆಕ್ಸ್ಟ್ ಮಂಡೇನೇ ಇರತ್ತೆ. ಓಕೆ, ಹಾಗಾದ್ರೆ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು.